ವಂದೇ ಗುರು ಪರಂಪರಾಂ. ಓಂ ಆದ್ಯ ಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಸದ್ಗುರು ಪರಂಪರೆಗೆ ವಂದಿಸುತ್ತಾ ಶಿವಸ್ವರೂಪಳೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ನಿನ್ನಿನ ದಿವಸ ಮಾಂಡುಕ್ಯ ಉಪನಿಷತ್ತಿನ 3ನೇ ಪ್ರಕರಣ ಅಂದ್ರೆ ಅದ್ವೈತ ಪ್ರಕರಣದ 24ನೇ ಶ್ಲೋಕವನ್ನ ನೋಡ್ತಾ ಇದ್ವಿ. ನೇಹ ನಾನೇತಿ ಚಾಮ್ನಾಯಾತ್ ಇಂದ್ರೋ ಮಾಯಾಭಿ ರಿತ್ಯಪಿ ಅಜಾಯಮಾನೋ ಬಹುಧಾ ಜಾಯಮಾನ ಜಾಯತೆ ತು ಸಹ ಅನ್ನುವಂತ ಒಂದು ಶ್ಲೋಕವನ್ನ ಓದ್ತಾ ಇದ್ವಿ. ಅದರ್ಥ ಅಂದ್ರೆ ಏನು? ಇಲ್ಲಿ ನಾನತ್ವವು ಇಲ್ಲ ಎಂದು ಅಮ್ನಾಯದಿಂದಲೂ ಇಂದ್ರನು ಮಾಯೆಗಳಿಂದ ಎಂಬ ಶಾಸ್ತ್ರದಿಂದಲೂ ಹುಟ್ಟದೆ ಇರುವನಾಗಿಯೇ ಅವನು ಬಹು ಪ್ರಕಾರವಾಗಿ ಮಾಯೆಯಿಂದಲೇ ಹುಟ್ಟುವನು. ಒಗಟು ಮಾತು. ನಾನತ್ವವು ಇಲ್ಲ, ಹುಟ್ಟದೇ ಇರುವಂತಹ ಅವನು ಬಹು ಪ್ರಕಾರವಾಗಿ ಮಾಯೆಯಿಂದ ಹುಟ್ಟಿದನು ಅಂತ ಹೇಳ್ತಾನೆ. ಅಂದ್ರೆ ಒಗಟು ಮಾತಿವು ಸಾಮಾನ್ಯರ ಮಾತಲ್ಲ. ಇವು ವೇದಾಂತದ ಮಾತುಗಳು ಸಾಮಾನ್ಯರಿಗೆ ಒಗಟಾಗಿ ಕಾಣ್ತಾವ. ಹುಟ್ಟಿಲ್ಲ ಅಂತಾರ, ಹುಟ್ಟೈತಿ ಅಂತಾರ. ಹುಟ್ಟೈತಿ ಅಂದ್ರೆ ಹೆಂಗ್ ಹುಟ್ಟೈತಿ, ಹುಟ್ಟಿಲ್ಲ ಅಂದ್ರೆ ಹೆಂಗ್ ಹುಟ್ಟಿಲ್ಲ. ಹುಟ್ಟಿಲ್ಲ ಅಂತಂದ್ರೆ ಯಥಾರ್ಥವಾಗಿ ಹುಟ್ಟಿಲ್ಲ, ಮಾಯೆಯಿಂದ ಹುಟ್ಟೈತಿ ಅಂತಂದ್ರೆ ಕಲ್ಪಿತವಾಗಿ ಹುಟ್ಟೈತಿ ಅಂತ ಇಷ್ಟ ಅರ್ಥ ಮಾಡ್ರಿ. ಬೇರೆ ಏನು ಅರ್ಥ ಮಾಡಕ್ ಹೋಗ್ಬೇಡ್ರಿ, ಇಷ್ಟ ಅರ್ಥ. ಪೇಜ್ ನಂಬರ್ 172 ಪರಮಾರ್ಥಾನಂದ ಭಾಷ್ಯ ಒಳಗೆ ಏನ್ ಹೇಳಕತ್ತಾರಂದ್ರೆ, ಹೌ ಆರ್ ವಿ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್ ಆಫ್ ಉಪನಿಷತ್ that says that the world originated from the Brahman? ಅದರ ಅರ್ಥ ಏನು ಅಂದ್ರೆ, ಉಪನಿಷತ್ತುಗಳಲ್ಲಿ ಸೃಷ್ಟಿಯ ಕ್ರಮವನ್ನ ಹೇಳಿದಂತ ಉಪನಿಷತ್ತುಗಳು ನಾವು ಅದನ್ನ ಹೆಂಗ್ ತಿಳ್ಕೊಬೇಕ್ರಿ ಅಂತ ಪ್ರಶ್ನೆ ಹಾಕ್ತಾರೆ. ಹೆಂಗ್ ತಿಳ್ಕೋಬೇಕು? ಇನ್ ದ ವರ್ಸ್ ನಂಬರ್ 23 ಗೌಡಪಾದ ಮೇಕ್ಸ್ ಎ ಜನರಲ್ ಅಬ್ಸರ್ವೇಶನ್. 23ನೇ ಕಾರಿಕೆ ಒಳಗೆ ಗೌಡಪಾದಾಚಾರ್ಯರು ಸಾಮಾನ್ಯವಾದಂತ ಒಂದು ಮಾತನ್ನ ಹೇಳಿದರು. ದಿಸ್ ಇಸ್ ಅ ಪ್ರೊಫೌಂಡ್ ಅಂಡ್ ಟೆಕ್ನಿಕಲ್ ಟಾಪಿಕ್ ಆಫ್ ವೇದಾಂತ. 23ನೇ ಕಾರಿಕೆ ಒಳಗೆ ಹೇಳಿದಂತ ಮಾತು ಇದು ಬಹಳ ಅರ್ಥಗರ್ಭಿತವಾದಂತ ಮಾತದ ಮತ್ತು ಅನೇಕ ವೇದಾಂತದ ತಾಂತ್ರಿಕತೆಯಿಂದ ಕೂಡಿದಂತ ಮಾತಿದು. ಯಾವ್ದದು? 23ನೇದು. 23ರಲ್ಲಿ ಏನ್ ಹೇಳಿದ್ರು? ನಿಮ್ಗ ಗೊತ್ತ್ರಿ. ಭೂತತೋ ವಾಪಿ ಸೃಜ್ಯಮಾನೆ ಸಮಾಶ್ರುತಿ ನಿಶ್ರಿತಂ ಯುಕ್ತಿಯುಕ್ತಂ ಚ ಯತ್ ತದ್ಭವತಿ ನೇತರತ. ವೇದದ ವಾಕ್ಯಗಳು ಒಂದೇ ತರ ಅದಾವ. ಮತ್ತೆ ದ್ವೈತ ಹುಟ್ಟೇತಿ ಅಂತಂದ್ರ ಅದು ನಿಜವಾಗಿ ಹುಟ್ಟೇತೇನೆ ಇಲ್ಲ. ದ್ವೈತ ಹುಟ್ಟಿದ್ ಹ್ಯಾಂಗ ಹುಟ್ಟ್ಯದ? ಕಲ್ಪಿತವಾಗಿ ಹುಟ್ಟ್ಯದ. ಆದ್ರಿಂದ ಶಾಸ್ತ್ರ ಏನ್ ಹೇಳ್ತದ ಅಂತಂದ್ರ ಅದಕ್ಕೆ ತರ್ಕವನ್ನು ಕೊಟ್ಟು ಹೇಳ್ತದ. ಏನಂತ? ನಾಟ್ ದ ಅದರ್, ಇಟ್ ಈಸ್ ಸಪೋರ್ಟೆಡ್ ಬೈ ದ ರೀಸನ್ ಈಸ್ ಟ್ರೂ, ನಾಟ್ ದ ಅದರ್. ಅಂದ್ರ ಸೃಷ್ಟಿ ಉತ್ಪತ್ತಿ ಆಗಿದ್ದು ಕಲ್ಪಿತದ ಅಂತ ಹೇಳ್ತದ, ಅದು ಯಥಾರ್ಥ ಅಲ್ಲ ಅಂತ ಹೇಳ್ತದ ಶ್ರುತಿ. ಕಲ್ಪಿತ ಸೃಷ್ಟಿಯನ್ನು ಹೇಳಾಗತ್ತದ, ಅದು ಯಥಾರ್ಥ ಸೃಷ್ಟಿ ಅಲ್ಲ ಅಂತ ಹೇಳಾಗತ್ತದ ಅಂತ 23ನೇ ವಾಕ್ಯದ ಅರ್ಥ. ಗೌಣ ದೃಷ್ಟಿಯಿಂದ. ಈ ಗೌಣ ದೃಷ್ಟಿಯಿಂದ ಅವು ಮಾತಾಡೋ ಅರ್ಥ ಆಗಂಗಿಲ್ಲ. ಅದಕ್ಕ ಕೆಲವು ಮಂದಿ ಏನಂತಾರ ಅಂದ್ರ, ನೋಡ್ರಿ, ಈ ಜ್ಞಾನಿಗಳ ಮಾತಾಡಿದ್ದು ಸಾಮಾನ್ಯರಿಗೆ ಅರ್ಥ ಆಗಂಗಿಲ್ಲ ಅಂತಾರಲ್ಲ, ಹಂಗಾಗೈತಿ. ಇಲ್ಲಿ ನಾವು ಮಾತಾಡಿದ್ದ ಬೇರೆಯವ್ರಿಗೆ, ಲೌಕಿಕ ಜನರಿಗೆ ಅರ್ಥನ ಆಗಂಗಿಲ್ಲ. ಹುಟ್ಟೈತಿ ಅಂತೀರಿ, ಹುಟ್ಟಿಲ್ಲ ಅಂತೀರಿ, ಏನ್ರಿ ನಿಮ್ ಮಾತು? ಬಾಯಿಯಲ್ಲಿ ನಾಲಿಗೆ ಇಲ್ಲ ಅನ್ನಂಗ ಆತಲ್ಲ. ನಾಲಿಗೆ ಇಲ್ಲ ಅಂದ ಮಾತಾಡ್ತೇವೆ ಹೆಂಗ? ಹುಟ್ಟೈತಿ ಅಂತೀರಿ, ಹುಟ್ಟಿಲ್ಲ ಅಂತೀರಿ. ಅಲ್ಲಪ್ಪ, ಅಧ್ಯಾತ್ಮೊಳಗೆ ಜನರಿಗೆ ಅದು ಒಂದು ಒಗಟು ಅಂತ. ಜನರನ್ನ ಒಗಟು ಭಾಷೆ. ಇದು ನೀವು ಶರಣರ ವಚನ ನೋಡ್ರಿ, ಅಲ್ಲಿ ಬೆಳಗಿನ ವಚನಗಳ ಅಂತ ಬರ್ತಾವ. ಒಬ್ಬರ ಬಿಡಿಸ್ರಿ ನೋಡೋನು. ವೇದಾಂತ ಅಭ್ಯಾಸ ಮಾಡಿದವ್ರಿಗೆ ಬಿಡಿಸಕ್ ಬರಂಗಿಲ್ಲ, ಅಷ್ಟು ಒಗಟ್ಟು ಬಿಡಿಸ್ಯಾರ ಅವ್ರು. ಅವಾಗ ಯಾವ ಕಾಲೇಜ್ನಾಗ ಕಲ್ತ್ರವ್ರು ಶರಣರು? ಸಂಪಾದನೆ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಯಾವ PhD ಮಾಡ್ಯಾರ ಅವ್ರು?
12ನೇ ಶತಮಾನದಾಗ. ಇವತ್ತಿಂದ ಇದು ಎಷ್ಟನೇ ಶತಮಾನ? ಇದು 21ನೇ ಶತಮಾನ. 21ನೇ ಶತಮಾನ. 2025 ಅಂದ್ರೆ 21ನೇ ಶತಮಾನ. 900 ವರ್ಷದಿಂದ ಯಾವ ಬಸ್ ಇದ್ದಿದ್ದಿಲ್ಲ, ಯಾವ ವಿಮಾನ ಇದ್ದಿದ್ದಿಲ್ಲ, ಯಾವ ಟ್ರೈನ್ ಇದ್ದಿದ್ದಿಲ್ಲ. ಅಂತ ಕಾಲದಾಗ ಎಲ್ಲ ಕಡೆಯಿಂದ, ಕಾಶ್ಮೀರದಿಂದ ಬರ್ತಾರೋ, ಈ ಕಡೆಯಿಂದ ಬರ್ತಾರ, ಎಲ್ಲಾ ಕಡೆಯಿಂದ ಬಂದ್ರು ಕಲ್ಯಾಣಕ್ಕೆ. ಅವ್ರು ಬರೆದಂತ ವಚನಗಳ ಒಗಟಿನ ಬೆಳಗಿನ ವಚನಗಳನ್ನು ಓದಿರಿ. ಇಷ್ಟ ಹೇಳಿದ್ರೆ ತಿಳಿವಾಲ್ತ, ಇನ್ನು ಅವನೇನು ತಿಳ್ಕೊತೀವಿ. ಬ್ರಹ್ಮಸೂತ್ರ ಅಭ್ಯಾಸ ಮಾಡಿದ ಮ್ಯಾಲೆ ಅವನು ಬೆಳಗಿನ ವಚನ ಓದಿದ್ರೆ ಒಂದು ಏನಾರ ಅರ್ಥ ಆಗ್ಬೋದು. ಹೋಲ್ ಬಿಡ್ರಿ, ಮೊನ್ನೆ ಶಿಶ್ನಾಳ ಶರೀಫಜ್ಜ ಈಗ ಎಷ್ಟು ದಿವಸದಿಂದ್ರಿ? ಬಾಳ ಅಂದ್ರೆ ಒಂದು 170-180 ವರ್ಷದಿಂದ ಇದ್ದವ್ರು. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕನ್ನಡ ಬಿಡಿಸ್ರಿಪ್ಪ, MA PhD ಮಾಡಿದ್ರು ಬಿಡಿಸ್ರಿ. ಕೊಡಗ ಅಂದ್ರೆ ಏನು, ಕೋಳಿ ಅಂದ್ರೆ ಏನು? ಕೊಡಗ ಅಂದ್ರೆ ಮಂಗ. ಮಂಗ್ಯಾನ ಕೋಳಿ ನುಂಗ್ತದೆ? ಮನುಷ್ಯಗೆ ಹೇಳ್ಯಾರ. ಮಂಗ ಮನುಷ್ಯಗೆ ಹೊಡ್ಸ್ಯಾರ. ಮಂಗನ ಮನುಷ್ಯಗೆ ಹೊಡ್ಸ್ಯಾರ, ಮನಸ್ಸನ ಮಂಗ್ಯ ಆಗೈತಿ. ಕೋಳಿ ಅಂದ್ರೆ ಓಂಕಾರ. ಶರೀಫ್ರ ಹಾಡಿದ್ದ ಹಾಡ. ಒಳ್ಳು ಒನಕೆಯ ನುಂಗಿ, ಗೋಡೆ ಸುಣ್ಣವ ನುಂಗಿ. ಹೇಳ್ರಿ ಮುಂದಿನ. ಹಾಡಲು ಬಂದ ಪಾತ್ರದವಳ ಮದ್ದಳೆ ನುಂಗಿತ್ತ ತಂಗಿ ನೋಡ್. ಬಿಡಿಸ್ರಿಪ್ಪ. ಬರೀ ಸಂಗೀತ ಆಲಿಸ್ತೇವೆ, ಸಂಗೀತಕ್ಕೆ ಗುಣ ಹಾಕ್ತೇವೆ, ಅರ್ಥ ಮಾಡ್ರಿ. ಹಂಗದಾವ ಇವು ಮಾತು. ನಾ ಹೇಳೋದು ಇಷ್ಟ ಏನಂದ್ರೆ, ಅಭ್ಯಾಸ ಬೇಕು. ಬಹಳ ಅಭ್ಯಾಸ ಮಾಡಿದ್ರೆ ಒಂದ್ ಸ್ವಲ್ಪ ಏನಾರ ಇವು ಇಂಥವೆಲ್ಲ ಬೆಳಗಿನ ವಚನಗಳ ಮಟ್ಟ ನಾವು ಬರ್ಬಹುದು. ಸಾಧನೆ ನಮ್ದು. ಇಲ್ಲ ಅಂದ್ರೆ ಅಷ್ಟಪೂರ್ತಕ ಸಾಧನೆ ಮಾಡ್ಕೊಂಡು ಅಷ್ಟಪೂರ್ತಕ ಶಿವ ಶಿವ ಅನ್ಕೊಂತ ಎಲ್ಲ ಪರಮಾತ್ಮಂದ ಅನ್ಕೊಂತ ಇದ್ರೆ ಏನ್ ತಪ್ಪೇನಲ್ಲ. ಬೆಳಗಿನ ವಚನ ಅರ್ಥ ಮಾಡೋದಾದ್ರೆ ಪೋಸ್ಟ್ ಗ್ರಾಜುಯೇಟ್ ಅದು, PhD ಮಾಡಿದ. ಗ್ರಾಜುಯೇಟ್ ಅಲ್ಲ, ಪೋಸ್ಟ್ ಗ್ರಾಜುಯೇಟ್ಕ್ಕಿಂತ ಮತ್ ಮ್ಯಾಗಿಂದ ಸೂಪರ್ ಸ್ಪೆಷಾಲಿಟಿ ಅದು. ಡಾಕ್ಟರೇಟ್ ಪದವಿ ಬೇಕು ಅದಕ್ಕೆ. ಡಾಕ್ಟರೇಟ್ ಪದವಿ. ಅವ್ರು ಎಲ್ಲಾ ಕೇಳೋರು ಡಾಕ್ಟರೇಟ್ ಇರ್ಬೇಕು, ಹೇಳೋರು ಡಾಕ್ಟರೇಟ್ ಇರ್ಬೇಕು. PhD. ಶಾಂತನದ್ರ ಮ್ಯಾಲಿನ ಮೇಲೆ ಹೇಳ್ತಾರಲ್ಲ, ಹುಟ್ಟದ ಮಾಯೆಯಿಂದ ಹುಟ್ಟಿದ ಮಗನೊಬ್ಬನು ತಾಯಿಯನ್ನು ಕೊಂದು ತಾನು ಇಲ್ಲದೆ ಹೋಗಿಬಿಟ್ಟ ಅಂತ ಏನೋ ಒಂದ್ ಐತಿ ನೋಡ್ರಿ ಮ್ಯಾಲಿನ ಮೇಲೆ. ಅವ್ರ ಹೇಳ್ಯಾರಲ್ರಿ, ಮಗನೊಂದು ಅಡದೇನಲ್ಲ, ಮದುವೆ ಗಂಡ ಮನಿ ಒಳಗಿಲ್ಲ ಅಂತ ಹೇಳಿ. ಅಲ್ಲ, ಬಹಳ ಮಂದಿ ಹೇಳ್ಯಾರ್ರಿ ಗೌಡ್ರ. ಹಂಗ ಬಹಳ ಮಂದಿ ಹಾಡ್ಯಾರ. ಅಂದ್ರ ಅವರು ತಮ್ಮ ಆನಂದಕ್ಕಾಗಿ ಒಗಟ್ಟರಾಗ ಅವನ್ನ ಹಾಳ್ಬಿಟ್ಟಾರ. ಈಗಿನ ಮಂದಿಗೆ ಅವು ಅರ್ಥ ಆಗಂಗಿಲ್ಲ. ಶಾಸ್ತ್ರ ಬೇಕ್ರಿ, ಅಲ್ಲಿ ಶ್ರವಣ ಬೇಕು, ಮನನ ಬೇಕು. ಇದು ಶ್ರವಣ ಮನನ ನಿಧಿಧ್ಯಾಸನದಿಂದ ಮಾಡ್ಯಾರ ಏನ್ರಿ ಅವ್ರು? ಅವ್ರೆಲ್ಲ ತುರಿಯ ಅವಸ್ಥೆಯಲ್ಲಿ ಮಾಡಿದಂತವ್ರು ಎಲ್ಲ ಆನಂದಕ್ಕಾಗಿ. ಆನಂದದ ಆವಿರ್ಭಾವ. ಆನಂದದ ಆವಿರ್ಭಾವ ಅನ್ರಿ. ಬಟ್ ಜನಸಾಮಾನ್ಯರಿಗೆ ಅವ್ರ ಮಾತು ತಿಳಿದಿಲ್ಲ ಅಂತ ನಾ ಹೇಳ್ಬೇಕಾಗಿದ್ದ. ಏನಂದ್ರ, ಏನಪ್ಪಾ ಹಿಂಗ ಒಗಟ ಮಾತಾಡ್ತಾರಲ್ಲ, ಏನ್ ಅರ್ಥನ ಆಗಿಲ್ಲ ಅಂತ. ಇದು ಹಂಗಾದಾವ. ಇವು ಮಾಂಡವ್ಯ ಉಪನಿಷತ್ತಿನ ಮಂತ್ರಗಳು ಹಂಗಾದಾವ. ಹಿಂಗಾಗಿ ಇದು ಕಠಿಣ ಅನಿಸ್ತದ, ಸಾಮಾನ್ಯರಿಗೆ ಕಠಿಣ ಅನಿಸ್ತದ. ಅದ ನಾವು ಸ್ವಲ್ಪ ಏನದ ಗುರು ಮುಖೇನ ಅಭ್ಯಾಸ ಮಾಡಿದಾಗ ಏನೋ ಒಂದಿಷ್ಟು ಪ್ರವೇಶ ಆಗ್ತದೆ. The Upanishad repeatedly say that the world originated from Brahman. ಉಪನಿಷತ್ ಏನ್ ಹೇಳ್ತದ ಅಂದ್ರೆ, ಬ್ರಹ್ಮನಿಂದ ಈ ಜಗತ್ತು ಅನ್ನುವಂಥದ್ದು ಸೃಷ್ಟಿ ಆಗ್ಯದ. ಗೌಡಪಾದ says that the Upanishad do not say what type of origination it is. ಆ ಶ್ರುತಿಗಳು ಯಾವ ತರದ ಸೃಷ್ಟಿ ಅನ್ನೋದನ್ನ ಹೇಳಂಗಿಲ್ಲ. ಸೃಷ್ಟಿ ಆತು ಅಂತ ಇಷ್ಟ ಹೇಳಿ, ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಹೇಳ್ತು. ಯಾವ ರೀತಿ ಸೃಷ್ಟಿ ಅಲ್ಲಿ ಕಲ್ಪಿತ ಅಂತ ಹೇಳಿತನ, ಅಲ್ಲಿ ಕಲ್ಪಿತ ಸೃಷ್ಟಿ ಮಾಡ್ತು ಅಂತ ಹೇಳಿತ್ತಂದ್ರ ಬಹಳ ಅನುಕೂಲ ಇತ್ತು. ಹೇಳಿಲ್ಲ. ಅದನ್ನ ಎಲ್ಲಿ ಇವರು ಕಂಡುಹಿಡಿತಾರ ಅಂತಂದ್ರ, ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ.
ವಿಶ್ಲೇಷಣೆ ಮಾಡ್ಬೇಕ್ರಿ. ಅವಾಗ ತಿಳಿತಾವ ಅರ್ಥ. ಅವಾಗ ಏನಂತ ಗೊತ್ತಾಗ್ತದ, ಇಟ್ ಈಸ್ ಸೀಮಿಂಗ್ ಕ್ರಿಯೇಷನ್. ಕಣ್ಣಿಗೆ ಹಂಗ ಹೌದೇನೋ ಸೃಷ್ಟಿ ಆತೇನೋ ಅನ್ನೋಂಗಾಗ್ಯದ. ಸೃಷ್ಟಿ ಆಗಿಲ್ಲ, ನಿಜವಾಗಿ ಸೃಷ್ಟಿ ಆಗಿಲ್ಲ. ಘಟ ಹುಟ್ಟಿದಾಗ ಘಟಾಕಾಶ ಸೃಷ್ಟಿ ಆಗೈತೇನು? ಸೃಷ್ಟಿ ಆಗೈತ್ರಿ? ಇಲ್ಲ, ಆಗಿಲ್ಲ. ಆದಂಗ ಆಗ್ಯದ, ಆಗಿಲ್ಲ. ಆಗಿಲ್ಲ, ಆಗಿಲ್ರಿ. ಇಷ್ಟ ಹೇಳಾಕ್ ಬರ್ಬೇಕು. ಘಟ ಹುಟ್ಟುತ್ತೇನೋ, ಘಟಾಕಾಶ ಹುಟ್ಟಿನೇನು ಅಂದ್ರ ಹೋತ್. ನಮ್ ತಿಳುವಳಿಕೆ ಉಪನಿಷತ್ ಮಟ್ಟಕ್ಕೆ ನಮಗಿನ್ನ ಬಂದಿಲ್ಲ ಅಂತನ ಅರ್ಥ. ಘಟ ಹುಟ್ಟುತ್ತೇನೆ, ಘಟಾಕಾಶ ಹುಟ್ಟಿಲ್ಲೇನ್ರಿ? ಹುಟ್ಟಿಲ್ರಿ? ಹುಟ್ಟೈತ್ರಿ, ಹುಟ್ಟಿಲ್ರಿ. ಘಟ ಹುಟ್ಟಿದಾಗ ಘಟಾಕಾಶ ಹುಟ್ಟಿದ್ದೇನು? ಇಲ್ಲ. ಇರುವಂಗ ಐತ್ರಿ ಅದ. ಹುಟ್ಟದಂಗ ಆಗೈತ್ರಿ, ಹುಟ್ಟೇ ಇಲ್ಲ. ಹುಟ್ಟಿಲ್ಲ. ಇಷ್ಟ ತಿಳ್ಕೊಳ, ಇಷ್ಟ ಹೇಳಾಕ ರಿಪೀಟ್ ಮಾಡಾಕತ್ತೇನ ನಾ. ಮತ್ತೊಂದ್ ಏನು ಇಲ್ಲ. ಬಂಗಾರ ಕೆಟ್ಟದಂಗ ಆಗೈತಿ, ಆಭರಣ ಆಗೋದು ಬಿಟ್ಟಿಲ್ಲ. ಬಂಗಾರ ಹೆಂಗಿತ್ತು ಹಂಗ ಅದ, ಆಭರಣ ಆಗಿದ್ ಬಿಟ್ಟಿಲ್ಲ. ಹಿಂಗೆ ಐತ್ ನೋಡ್ರಿ. ಇದಕ್ಕೇನಂತ ಗೊತ್ತದೇನ್ರಿ? ಹಿಂಗ ತೆಗಿಯೋದು ಷಡ್ಲಿಂಗ ಪೂರಕ ಮೀಮಾಂಸಾ ಅಂತಂತಾರೆ. ವೇದಾಂತ ಮೀಮಾಂಸಾ ಅಂತಾರೆ. ಏನ್ ಮಾಡೋದಂದ್ರೆ ವೇದದ ವಾಕ್ಯಗಳನ್ನ ಹಿಡ್ಕೊಂಡು ತಾತ್ಪರ್ಯ ನಿರ್ಣಯ ಮಾಡುದು. ಸಿದ್ಧಾರೂಢರು ತಾತ್ಪರ್ಯ ನಿರ್ಣಯನ ಮಾಡ್ಯಾರ. ನಿಜಗುಂಡ್ರ ಗ್ರಂಥಗಳನ್ನ ಹಿಂದಿನ ಅವತಾರದಾಗ ಗ್ರಂಥ ಬರೆದ್ರು. ಆ ತಾತ್ಪರ್ಯ ಬಹಳ ಮಂದಿ ತಿಳಿಲಿಲ್ಲ. ಮತ್ತ ಅದನ್ನ ಹೇಳಾಕ ಮತ್ತೊಂದು ಅವತಾರ ಬಂದು ಭಜನೆ ಪದ ಆಗಿದ್ದು. ಸಿದ್ಧಾರೂಢರು ಇವ ನಿಜಗುಂಡ್ರ ಪದಗಳ ಭಜನಿಗೆ ಅಷ್ಟ ಸತ್ತಾಗ ಹಾಡಾಕ್ ಮಾಡಿದ್ರ ಅವನು. ನಮ್ಮ ಮಂದಿ ಇಂಥ ಶಾಣ್ಯರ ಅದಾರ, ಭಜನಿ ಪದ ಮಾಡಿದ್ರ ಅವನು ನಿಜಗುಂಡ್ರ ಪದ. ಅದ್ರಾಗ ವೇದಾಂತದ ತಿಳ್ಕೊಬೇಕಂತ ಮಾಡಿದ್ದಿಲ್ಲ. ಈಗ ಇತ್ತಿತ್ತಲಾಗಿ ಇಲ್ಲಿ ನಮ್ಮ ಹುಬ್ಬಳ್ಳಿ ಮಠದವರು, ಸಿದ್ಧಾರೂಢ ಮಠದವರು ಅದರೊಳಗಿನ ರಹಸ್ಯ ಐತೆ ಅಂತ ತಿಳ್ಕೊಂಡು ಆ ಭಜನೆಗಳನ್ನ ಮತ್ತೆ ಹೊಳ್ಳಿ ಅದರೊಳಗೆ ಏನ್ ಅರ್ಥ ಅದ ಅನ್ನುವಂಥದ್ದು ಸಿದ್ಧಾರೂಢರು ಹೊರಗೆ ಹಾಕಿದ್ರು ಅಂತ ತಿಳ್ಕೊಂಡು ಭಜನಾ ಸ್ಪರ್ಧೆ ಅಂತ ಏರ್ಪಡಿಸಿ ಈಗ ಮತ್ತೆ ಅರ್ಥದ ಕಡೆ ಬಳಸಾಗತ್ತಾರ. ಬರೇ ಚಂದ ಮನಸ್ಸು ರಾಗಕ್ಕ ಒಲಿತೈತಿ. ರಾಗದಾಗ ಹಂಗ ಕಟ್ಟಿದ ತಾಳ, ಅರ್ಥ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ತಾತ್ಪರ್ಯ ನಿರ್ಣಯ ಮಾಡಿದ್ರು ಸಿದ್ಧಾರೂಢರ ಅವತಾರ. ತಾತ್ಪರ್ಯ ನಿರ್ಣಯಕ್ಕೆ ಆತು. ಗ್ರಂಥ ಮೊದಲ ಬರ್ದಿದ್ರು ನಿಜಗುಂಡ್ರು ಇದ್ದಾಗನ. ಅವರೇ ನಿಜಗುಂಡ್ರು, ಅವರೇ ಸಿದ್ಧಾರೂಢರು ಹೇಳ್ತಾರ, ನಾವು ಹೇಳ್ತೇವೆ. It is only talks about the origination but doesn't talk whether the creation is a seeming one or an actual one. ಸೃಷ್ಟಿ ಆಗೈತೆ ಅಂತ ಹೇಳ್ತದ ಉಪನಿಷತ್ತು, ಆದ್ರ ಕಲ್ಪಿತ ಸೃಷ್ಟಿ ಅಂತ ಎಲ್ಲಿ ಹೇಳೋದಿಲ್ಲ. ಕಲ್ಪಿತ ಅನ್ನೋದು ನೀವ್ ಹೆಂಗ್ ಕಂಡು ಹಿಡಿದ್ರಿ? ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ಮೀಮಾಂಸಾ ಮಾಡಿ ಹೇಳಾಗತ್ತೀವಿ. ಷಡ್ಲಿಂಗ ಪೂರ್ವಕ ನಿರ್ಣಯ ಮಾಡಿ ಹೇಳಾಗತ್ತೀವಿ. The creation can be actual or seeming, and the Upanishad do not say which one. ಉಪನಿಷತ್ತು ಸ್ಪಷ್ಟವಾಗಿ ಅದು ಕಲ್ಪಿತ ಸೃಷ್ಟಿ ಅಂತ ಹೇಳುವುದಿಲ್ಲ, ಅಸ್ಪಷ್ಟವಾಗಿ ಹೇಳ್ತದೆ, ಸ್ಪಷ್ಟವಾಗಿ ಹೇಳಲ್ಲ. The Upanishad statement about creation doesn't support the objectors or Gaudapada. The Upanishad statements about creation doesn't support the objectors or Gaudapada. Merely by Srishti Vakyam, one cannot come to the conclusion. ಸೃಷ್ಟಿ ಆಗೈತಿ ಅಂತ ಉಪನಿಷತ್ತು ಹೇಳಿದ್ರೆ ಸೃಷ್ಟಿ ಆಗಿಲ್ಲ ಅಂತ ತಿಳ್ಕೊ ಅಂತ ಹೇಳ್ತದ. ಈಗ ಒಂದು ಉದಾಹರಣೆ ಹೇಳ್ತಾರ ನೋಡ್ರಿ ಲೌಕಿಕದಾಗ. ಒಂದು ಊರಾಗ ಇಬ್ರು ಶ್ರೀಮಂತರದ, ಇಬ್ರು ವೈರಿಗಳದ, ಕಟ್ಟ ವೈರಿಗಳು.
ಅವ ಒಂದ್ ಪಾರ್ಟ್ಯಾಗ ಅದಾರ, ಇವ ಒಂದ್ ಪಾರ್ಟ್ಯಾಗ ಅದಾರ. ಇಬ್ರು ಕಟ್ಟ ವೈರಿಗಳದಾರ. ಅವ್ರ ಮಕ್ಕಳು ಇಬ್ರು ಗೆಳೆಯರ ಅದಾರ. ಅವನ ಮಗ ಇವನ ಮಗ ಒಂದ ವಾರಿಗೆವ್ರು ಅದಾರ. ಅವ್ರು ಬಹಳ ದೋಸ್ತಿ, ಇಬ್ರು ಕೂಡೆ ಉಂಟಾರ, ಕೂಡೆ ಅಡ್ಡಾಡ್ತಾರ, ಎಲ್ಲಾ ಮಾಡ್ತಾರ. ಅವ ಕೂಡಿ ಅಡ್ಡಾಡೋದು ನೋಡಿ ನಮ್ಮ ವೈರಿ ಮಗನ್ ಕೂಡ ಮಗ ಹೋಗಾಗತ್ತಾನಂತ ನೋಡಿ ಮಗ ಏನಂತಾನವ, ವಿಷ ತಿನ್ನು ಅಂತ. ಉದ್ದೇಶ ಏನೈತಿ ಅವ ಹೇಳುದು? ವಿಷ ತಿನ್ಸ್ಬೇಕನ್ನೋದೈತೆ, ಗೆಳತನ ಬಿಡಿಸೋದೈತೆ. ಕೇಳ್ತಾನ ಬಿಡಿಸೋದತ್ರಿ. ವಿಷ ತಿನ್ನಂದ್ರೆ ವಿಷ ತಿನ್ನಂತ ಅರ್ಥ ಅನ್ನಂಗೇನು? ಸೃಷ್ಟಿ ಆಗೈತಂದ್ರ ಸೃಷ್ಟಿ ಆಗೈತಂತ ತಿಳ್ಕೊಬೇಕೇನ? ಸೃಷ್ಟಿ ಆಗಿಲ್ಲ ಅಂತ ತಿಳ್ಕೊಬೇಕು. ಯಾವ ಸಂದರ್ಭಕ್ಕೆ ಯಾವ ಮಾತು ಹೇಳಾಗತ್ತಾರ ಅನ್ನೋದನ್ನ ತಿಳ್ಕೊಬೇಕಲ್ಲ ಅಂತಾರ. ಮಿಯರ್ಲಿ ಬೈ ಸೃಷ್ಟಿ ವಾಕ್ಯಂ ಒನ್ ಕೆನಾಟ್ ಕಮ್ ಟು ದ ಕನ್ಕ್ಲೂಷನ್. ಉಪನಿಷತ್ ಒಳಗ ಸೃಷ್ಟಿ ಹೇಳೈತಿ ಅಂದ್ರ ಸೃಷ್ಟಿ ಆಗೈತಿ ಅಂತ ತಿಳ್ಕೊಬ್ಯಾಡ್ರಿ. ಸೃಷ್ಟಿ ಕಲ್ಪಿತ ಸೃಷ್ಟಿ ಅಂತ ತಿಳ್ಕೊಡ್ರಿ. That is what Gaudapada said in verse number 22, that the creation may be actual or seeming, and Upanishad do not comment either way. ಸೃಷ್ಟಿ ಆಗೈತೆ ಅಂತ ಇಷ್ಟ ಹೇಳ್ತದ, ಅದು ಕಲ್ಪಿತ ಐತಿಯೋ ಅದು ಯಥಾರ್ಥ ಐತಿ ಅನ್ನುವಂಥದನ್ನ ಹೇಳುವುದಿಲ್ಲ ಉಪನಿಷತ್ತು. Therefore, one cannot go strictly by ಶ್ರುತಿ ವಾಕ್ಯಂ. ಆದ್ದರಿಂದ ಶ್ರುತಿ ವಾಕ್ಯವನ್ನು ಹಿಡ್ಕೊಂಡು ಹೋಗ್ಬೇಡ್ರಿ. ತಾತ್ಪರ್ಯ ತಿಳ್ಕೊಬೇಕು. ನಮ್ಮಪ್ಪ ಯಾಕೆ ಹಿಂಗ ಹೇಳಾಗತ್ತಾನ? ನಮ್ಮಪ್ಪ ಎಂದೂ ವಿಷ ತಿನ್ನ ಅಂದಿಲ್ಲ. ಮಗಗ ತಂದಿ ವಿಷ ತಿನ್ನ ಅಂತ ಯಾರ ಹೇಳ್ತಾರೇನ್ರಿ? ಹೇಳೋದಿಲ್ಲ. ಹಂಗಾರೆ ಹೇಳಾಗತ್ತಾನಂದ್ರೆ ಏನ್ ಹೇಳಾಗತ್ತಾನವ? ಇವನ್ ಕೂಡ ಗೆಳತನ ಬಿಡು ಅಂತ ಹೇಳಾಗತ್ತಾನ. ಬಟ್ ಹ್ಯಾಸ್ ಟು ಗೋ ಅಂಡ್ ಲುಕ್ ಫಾರ್ ಸಮ್ ಮೋರ್ ಕ್ಲೂಸ್. ಹಿಂದ ಮುಂದ ವಾಕ್ಯಗಳು ಏನದಾವ ಅದ್ರ ಸುತ್ತಮುತ್ತಲ ಅದ ಉಪನಿಷತ್ದಾಗ ಹಿಂದ ಹೋಗು. ಸೃಷ್ಟಿ ಹೇಳೋಕ್ಕಿಂತ ಮೊದಲು ಏನ್ ಹೇಳ್ಯದ, ಆ ನಂತರ ಸೃಷ್ಟಿ ಹೇಳಿದ ಮ್ಯಾಗ ಏನ್ ಹೇಳ್ಯದ ನೋಡಲ್ಲ, ಹಿಂದ ಮುಂದೆ ನೋಡಲ್ಲ. ಇದಕ್ಕೇನಂತಾರ? ದಿಸ್ ಈಸ್ ಕಾಲ್ಡ್ ಮೀಮಾಂಸಾ ಬಂತ ನೋಡ್ರಿ. ಇದಕ್ಕೇನಂತಾರ ಹಿಂಗ್ ವಿಚಾರ ಮಾಡೋದಕ್ಕ? ಮೀಮಾಂಸಾ. ಹಿಂದಿನ ವಾಕ್ಯಗಳಿಗೆ ಮುಂದಿನ ವಾಕ್ಯಗಳಿಗೆ ಬೆಂಬಲ ಇರ್ಬೇಕು, ಅಲ್ಲಿ ಹೊಂದಾಣಿಕೆ ಇರ್ಬೇಕು. ಅಲ್ಲಿ ಏನಾರ ಹೊಂದಾಣಿಕೆ ಇಲ್ಲ ಅಂತಂದ್ರೆ ಆ ಹೊಂದಾಣಿಕೆ ಮಾಡ್ಕೋಬೇಕು. ಇದಕ್ಕೇನ ಮೀಮಾಂಸಾ ಅಂತಾರ. ಅದಕ್ಕ ತಾತ್ಪರ್ಯ ನಿರ್ಣಯನೂ ಅಂತಾರ, ವೈದಿಕ್ ಅನಾಲಿಸಿಸ್. Whenever a Veda says is vague, you look around for some clues from other areas of the Veda to get clarification about a particular vague idea. ಯಾವ್ದೋ ಒಂದ್ ಮಾತು ಹೇಳ್ತವೆ, ಒಂದ್ ಮಾತು ಹೇಳ್ತಪ್ಪ ವೇದ, ಪ್ರಮಾಣ ಐತಿ ಇಲ್ಲ ಅಂತಲ್ಲ, ಅದು ಹೇಳಿದ್ ನಮಗ ಅಲ್ಲ ಅನ್ನಿಸ್ತು ಅಂತ ತಿಳ್ಕೊಡು. ಅವಾಗ ಅದ್ರ ಮುಂದೆ ಹಿಂದಿನ ವಾಕ್ಯಗಳು ಏನ್ ಹೇಳೈತಿ, ಮುಂದಿನ ವಾಕ್ಯಗಳು ಏನೈತಿ, ಅದಕ್ಕೆ ಹೊಂದಾಣಿಕೆ ಆಕತಿ ನೋಡ್ಕೋಬೇಕು. If the idea is clear, the analysis is not necessary. ಅಲ್ಲೇ ನಿಮಗೆ ವಿಚಾರ ಹೊಂದಿಕೆ ಆತು, ತರ್ಕಬದ್ಧ ಇತ್ತು ಅಂದ್ರೆ ನೀವು ಮೀಮಾಂಸೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಮೀಮಾಂಸೆ ಬೇಕು. Gaudapada says that Mimamsa supports him in that the origination is not an actual one, but it is only apparent. ಸೃಷ್ಟಿ ವಿಚಾರ ಮಾಡಿದಾಗ, ಹಿಂದಿನ ಮುಂದಿನ ವಾಕ್ಯಗಳನ್ನು ಕೂಡ್ಕೊಂಡು ವಿಚಾರ ಮಾಡಿದಾಗ, ಅಲ್ಲಿ ಸೃಷ್ಟಿ ಹೇಳಿದ್ರು ಕೂಡ ಅಲ್ಲಿ ಸೃಷ್ಟಿ ಅನ್ನೋದು ಕಲ್ಪಿತ ಸೃಷ್ಟಿಯನ್ನು ಹೇಳಿದ ಅಂತ ಅರ್ಥ ಆಗ್ತದೆ. Both Mimamsa and Tarka establish the conclusion that creation is not an actual creation. ತರ್ಕದಿಂದ ಗೊತ್ತಾಗ್ತದೆ, ಆಮೇಲೆ ಮೀಮಾಂಸದಿಂದ ಗೊತ್ತಾಗ್ತದೆ ಸೃಷ್ಟಿ ಹೇಳಿಲ್ಲಲ್ಲ, ಸೃಷ್ಟಿ ಹೇಳಿದ, ಆದ್ರೆ ಕಲ್ಪಿತ ಸೃಷ್ಟಿ ಹೇಳಿದ. ವಾಸ್ತವಿಕವಾಗಿ ಆತ್ಮನಿಂದ ಆಕಾಶ ಹುಟ್ಟಿಲ್ಲ, ಆಕಾಶದಿಂದ ವಾಯು ಹುಟ್ಟಿಲ್ಲ, ವಾಯುವಿನಿಂದ ಅಗ್ನಿ ಹುಟ್ಟಿಲ್ಲ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ ಹುಟ್ಟಿಲ್ಲ. ಹುಟ್ಟಿದಂಗ ಆಗೈತಿ. ಘಟ ಹುಟ್ಟಿದಾಗ ಘಟಾಕಾಶ ಹುಟ್ಟಿದಂತೆ, ಮನಿಕೊಂಡಾಗ ಸ್ವಪ್ನದಾಗ ಸೃಷ್ಟಿ ಆದಂತೆ. ಸ್ವಪ್ನವನ್ನ ದೃಶ್ಯವಾಗಿ ನೋಡ್ತಾನೆ ನೋಡ್ರಿ. ಅದು ಯಥಾರ್ಥ ಆಗೈತೇನು? ಒಂದ್ ವೇಳೆ ಯಥಾರ್ಥ ಅಂದ್ರೆ ಇದ್ರೆ ಎಚ್ಚರ ಆದ್ಮ್ಯಾಗೂ ತೋರ್ಬೇಕಾಗಿತ್ತು, ಎಚ್ಚರ ಆದ್ಮ್ಯಾಗ ತೋರುದಿಲ್ಲ. When we talk about sunrise, we never refer to it as a seeming sunrise. ಸೂರ್ಯ ಉತ್ಪತ್ತಿ ಆಕಾರ, ಇದು ಉದಯ ಆಕಾರ. ಖರೆ ಆಕಾರ ಸೂರ್ಯ ಉದಯ ಇನ್ನು ಇಲ್ಲೋ ಪ್ರಶ್ನೆ ಮಾಡ್ತೇವೆ ನಾವು? ಪ್ರಶ್ನೆ ಮಾಡಂಗಿಲ್ಲ. ಯಾಕ? ಸೂರ್ಯ ಉದಯ ಆತು ಅಂತ ಭಾವ ಮಾಡಿಕೊಂಡು ಸೂರ್ಯ ನಾವೇನದ ಸಂಧ್ಯಾ ವಂದನ, ಪೂಜೆ ಪುನಸ್ಕಾರಗಳು, ನಮ್ಮ ಪ್ರಾಥಮಿಕ ಏನ್ ಕೆಲಸಗಳು ಅದಾವನ್ನೆಲ್ಲ ಮುಗಿಸ್ತೀವಿ ನಾವು.
ಸೂರ್ಯ ಉದಯ ಆಗೈತಂದ್ರು ಆಗಿಲ್ಲ ಅಂತ ತಿಳ್ಕೊಳ್ಳೋದು ಅಂದ್ರೆ ಹಿಂಗ ಅರ್ಥ ಅಲ್ಲ. ಬಟ್ ವೆನ್ ಎನ್ಕ್ವೈರ್ಡ್ ಇನ್ ಟು ಇಟ್ ಈಸ್ ನೋನ್ ಟು ಬಿ ಇನ್ ಅಪರೆಂಟ್ ಒನ್. ವಿಚಾರ ಮಾಡಿ ನೋಡಿದ್ರು ಮೊದಲ 1600ನೇ ಇಸ್ವಿ ಒಳಗ ಈ ಪೃಥ್ವಿ ಚಪಾಟ ಐತೆ ಅಂತ ತಿಳ್ಕೊಂಡಿದ್ರಿ ಎಲ್ಲಾರು. ಸಪಾಟ ಐತಿ, ಇದು ಎಲ್ಲೇ ಕಡೆ ಒಂದ್ ಕಡೆ ಹೋದ್ವಿ ಅಂದ್ರೆ ತಗ್ನ ಬಿದ್ದು ಸಾಯ್ತೀವಿ ಅಂತಿತ್ತು. ಇದು ಗೋಲ್ ಐತೆ ಅಂತ ತಿಳ್ಕೊಂಡು ಕಂಡು ಹಿಡ್ದಪ್ಪ ವಿಜ್ಞಾನಿ. ಇದು ಪೃಥ್ವಿ ಗೋಲದ, ಅಲ್ಲಿ ಮಠ ಇದು ಚಪಾಟ ಐತೆ ಅಂತ ಸಪಾಟ ಐತೆ ಅಂತ ತಿಳ್ಕೊಂಡಿದ್ರು. ಆ ನಂತರ ಏನ್ ತಿಳ್ಕೊಂಡ್ರು, ಸೂರ್ಯನ ಹುಡ್ತಾನ, ಸೂರ್ಯನ ತಿರುಗಾಡ್ತಾನ, ಭೂಮಿ ನಿಂತಲೇ ನಿಂತೈತಿ ಅಂತ ತಿಳ್ಕೊಂಡಿದ್ರು. ಆಮೇಲೆ ಗೊತ್ತಾಯ್ತು ಪೃಥ್ವಿನ ಸೂರ್ಯನ ಸುತ್ತ ತಿರುಗ್ತದ, ಸೂರ್ಯನ ನಿಂತಲೇ ನಿಂತಾನ ಅಂತ ತಿಳಿ. ಸೂರ್ಯನ ಚಲಸಾಗತ್ತಿಲ್ಲ, ಪೃಥ್ವಿ ಚಲಸಾಗತ್ತದ. ಆದ್ದರಿಂದ ಪೃಥ್ವಿ ಚಲಸಂಗ, ಸೂರ್ಯ ಚಲಸಂಗಿಲ್ಲ, ಚಲಿಸಿದಂತೆ ಆಕಾನ. ಸೂರ್ಯ ಉದಯ ಆಗುದಿಲ್ಲ, ಪೃಥ್ವಿನ ಉದಯ ಅವನ ಹತ್ರ ಬರ್ತದ, ಸೂರ್ಯನ ಹತ್ರ. ಸೂರ್ಯ ಇದ್ದಲ್ಲೇ ಅದಾನವ. ವೆನ್ ವಿ ಎನ್ಕ್ವೈರ್ಡ್ ಇನ್ ಟು ಇಟ್ ಈಸ್ ನೋನ್ ಟು ಬಿ ಅಪರೆಂಟ್ ಒನ್. ಸೂರ್ಯೋದಯ ಅನ್ನುವುದು ಸುಳ್ಳು ಅಂತ ಗೊತ್ತೈತಿಲ್ಲೋ? ಗೊತ್ತದ. ಗೊತ್ತಿದ್ರು ಸೂರ್ಯ ಉದಯ ಆತ, ಸೂರ್ಯ ಮಧ್ಯಾಹ್ನ ತಲೆ ಮ್ಯಾಗ ಬಂದ, ಸೂರ್ಯ ಸಾಯಂಕಾಲ ಮುಳುಗಾಗತ್ತಾನಂತ ವ್ಯವಹಾರ ಮಾಡ್ತೀವಿಲ್ಲೋ? ಮಿಥ್ಯಾ ಅಂತ ಗೊತ್ತಿದ್ರು ವ್ಯವಹಾರ ಮಾಡ್ತಾನ ಜ್ಞಾನಿ. ದ ಫಾಲೋವಿಂಗ್ 24-25 verses ಆರ್ ಆಲ್ ಕ್ಲೂಸ್ ಫಾರ್ ಅಪರೆಂಟ್ ಕ್ರಿಯೇಷನ್. 24-25ನೇ ಕಾರಿಕೆಗಳು ಏನದಾವಲ್ಲ, ಸೃಷ್ಟಿ ಎಲ್ಲೆಲ್ಲಿ ಸೃಷ್ಟಿ ಹೇಳೈತಿ ಉಪನಿಷತ್ತು, ವೇದ, ಅಲ್ಲಿ ಬಂದಂತ ಸೃಷ್ಟಿ ಎಂತಾದದು ವಾಸ್ತವಿಕ ಅಲ್ಲ, ಕಲ್ಪಿತ ಸೃಷ್ಟಿ ಅಂತ ತಿಳ್ಕೊಳಕ ಈ ಮಂತ್ರಗಳು, ಈ ಕಾರಿಕೆಗಳನ್ನ ಗೌಡಪಾದರು ಬರೆದು. ಗೌಡಪಾದ takes mantras from other Upanishad to support his conclusion. ಒಮ್ಮೆ ಏನಾಗ್ತದ್ರಿ, ಆ ಉಪನಿಷತ್ತ ಹಿಂದೆ ಮುಂದೆ ನೋಡಿದ್ರು ನಿಮ್ಗೆ ಅಂತ ಅರ್ಥ ಆಗಲ್ಲ. ಅವಾಗ ಇಂತಾದ ಭಾಗದಾಗ ಬೇರೆ ಉಪನಿಷತ್ತಾಗ ಏನ್ ಬಂದದ ನೋಡ್ಕೋಬೇಕು. ಅಲ್ಲಿ ಹೋಗಿ ತಗೊಂಡ್ ಬಂದು ಅದನ್ನ ಮೀಮಾಂಸಕ್ಕೆ ಇಟ್ಕೊಂಡ್ಬಿಡ್ಬೇಕು, ಚರ್ಚೆ ಮಾಡ್ಕೋಬೇಕು, ಚರ್ಚೆ ಮಾಡಿ ನಿರ್ಣಯ ಮಾಡ್ಬೇಕು. ನಮಗೆಲ್ಲ ಮಾಡಿಟ್ಟಾರ ನಮ್ಮ ವೇದಾಂತ ಆಚಾರ್ಯರು. ನಾವು ಬರೀ ಊಟ ಮಾಡೋದಷ್ಟೇ, ಎಲ್ಲ ರೆಡಿ ಅದ, ಕಾಳು ಈಳು ಎಲ್ಲ ರೆಡಿ ಅದ, ಬರೀ ಅಡಿಗೆ ಮಾಡ್ಕೊಳ್ಳೋದು ಉಣ್ಣೋದು. ಅಡಿಗೆನೂ ತಯಾರು ಮಾಡ್ತಾರ ಗುರುಗಳು, ನಾವು ಬರೀ ಊಟ ಮಾಡ್ಬೇಕಷ್ಟೇ, ಅಡಿಗೆ ಮಾಡುವುದು ಅವಶ್ಯಕತೆ ಇಲ್ಲ. ಇವೆಲ್ಲ ಏನು ಅಡಿಗೆ ಮಾಡಿಟ್ಟಿದ್ದಕ್ಕ ನಾವಿಲ್ಲ ಓದ್ತೇವೆ ಅಂದ್ರೆ ಏನು, ಬರೀ ನಾವು ಉಣ್ಣೋದಷ್ಟೇ ಕೆಲಸ ನಮ್ದು. ಉಣ್ಣೋದು ಬಾಯ ಹಾಕೊಳ್ಳೋದ್ರಿ, ಬಾಯ ಹಾಕೊಂಡು ಉಣ್ಣೋದು, ಎಂಜಾಯ್ ಮಾಡೋದು. ಅಡಿಗೆನೂ ಮಾಡ್ಯಾರ ಗುರುಗಳು. ಅರಿಸ್ಟಾಟಲ್ ಅಲ್ರಿ ಸರ್ ಅದ, ಇದು ಭೂಮಿ ಗೋಳಾಕಾರ ಐತಂತ ಹೇಳಿದ ಅರಿಸ್ಟಾಟಲ್. ಗೆಲಿಲಿಯೋ ಇಲ್ಲ ಸರ್, ಗೆಲಿಲಿಯೋ ಇದು ಇವ ಅಲ್ಲ ಸರ್, ಅವೇನು ಗುರುತ್ವಾಕರ್ಷಣ ಶಕ್ತಿ ಏನು ಕಂಡು ಹಿಡಕ ಗುರುತ್ವಾಕರ್ಷಣ ನ್ಯೂಟನ್ ರೀ, ನ್ಯೂಟನ್ ಗುರುತ್ವಾಕರ್ಷಣ ಕಂಡ ನ್ಯೂಟನ್. ಹಾನ್ ಸರ್, ಹಾನ್ ನ್ಯೂಟನ್ ರೀ. ಅರಿಸ್ಟಾಟಲ್ಗೆ ವಿಷ ಹಾಕ್ತಾರ ಸರ್, ಕೊನೆಗೇನೋ ಅರಿಸ್ಟಾಟಲ್ ಅಂತಾರ, ವಿಷ ಹಾಕ್ತಾರ ಅವ್ರಿ, ವಿಷ ಹಾಕ್ತಾರ ಅವನು. ಹೌದು ಸರ್. ಈ ಇದು ಭೂಮಿ ತಿರುಗ್ತದ ಅಂತ ಹೇಳಿದಕ್ಕ ವಿಷ ಹಾಕ್ತಾರ. ನೀ ನಮ್ದು ನಮ್ ಬೈಬಲ್ದಾಗ ಇದ್ದಿದ್ದಕ್ಕಿಂತ ಉಲ್ಟಾ ಹೇಳಾಗತ್ತಿ ಅಂತ ತಿಳ್ಕೊಂಡು ನಾವು ವಿಷ ಉಣಿಸ್ತಾರ ಅರಿಸ್ಟಾಟಲ್ಗೆ. ಗೆಲೀಲಿಯೋನ ಶಿಷ್ಯ ಅವ. ಒಳಗ ಇವ್ರ ಅದಾರ್ರಿ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅಂತ. ಈ ಕ್ಯಾಥೋಲಿಕ್ ಮಂದಿ ಅಂದ್ರ ಹಳೆ ಸಂಪ್ರದಾಯ ಒಪ್ಪಿದವರು, ಅದ್ರಾಗ ಈ ಮಾಡರ್ನ್ ಸಂಪ್ರದಾಯ ಒತ್ತಿದವರು ಪ್ರೊಟೆಸ್ಟೆಂಟ್ ಮಂದಿ ಏನ್ ಮಾಡ್ತಾರ, ಅವರು ಈ ನಮ್ಮನ್ನ ಇವನು ಗೆಲೀಲಿಯೋ ಇವನು ಅರಿಸ್ಟಾಟಲ್ ಸಪೋರ್ಟ್ ಮಾಡ್ತಾರ. ಇವ್ರು ಏನದಾರಲ್ಲ ಇವ್ರು ವಿರೋಧ ಮಾಡ್ತಾರ, ಅವಾಗ ವಿಷ ಉಣಿಸ್ತಾರ ನೋಡ್ರಿ. ಎಷ್ಟ್ ಮಂದಿ ಹೆಂಗದ ಸಂಪ್ರದಾಯವಾದಿಗಳು, ಕೊಂಡಿ ಮಂಚಣ್ಣ ಅಂಡ್ ಕಂಪನಿ ಅಂತೀವ ಅವ್ರಿಗೆ. ಪ್ರೊಟೆಸ್ಟೆಂಟ್ ಏನದಾರ ಸ್ವಲ್ಪ ವಿಚಾರವಾದಿಗಳದಾರ. ಫಸ್ಟ್ ಟೇಕ್ ದಿ ಮಂತ್ರ ಫ್ರಮ್ ಕಠೋಪನಿಷತ್. ಹಂಗಾರೆ ಯಾವ ಉಪನಿಷತ್ ಹೋಗಿ ಏನ್ ತಗೊಂಡ್ಬರ್ತಾರಂದ್ರ ಕಠೋಪನಿಷತ್ 2:1:1 ಮಂತ್ರ ತಗೊಂಡ್ಬರ್ತಾರ ಈಗ ಗೌಡಪಾದಾಚಾರ್ಯ. The mantra says that the pluralistic universe is not at all there. ಆ ಮಂತ್ರ ಏನ್ ಹೇಳ್ತದ ಕಠೋಪನಿಷತ್ತ 2:1:11 ಮಂತ್ರ ಅಂದ್ರೆ, ಈ ಸೃಷ್ಟಿಯಲ್ಲಿ ಏನು ದ್ವೈತ ಐತಿ ಅದು ದ್ವೈತ ಅನ್ನೋದು ಎಳ್ಳಷ್ಟು ಇಲ್ಲ. The pluralistic universe is not at all there. It doesn't say that it was there, nor it will say it is there. ಅದು ಹಿಂದಿತ್ತು ಈಗ ಐತಿ ಅಂತ ಹೇಳೋದಿಲ್ಲ ಅದು.
ಏನ್ ಹೇಳ್ತದ ಉಪನಿಷತ್ತಿನ ಮಂತ್ರ? ಇಟ್ ಸೇಸ್ ದಟ್ ಇವನ್ ನೌ ದ ಪ್ಲೂರಲಿಸ್ಟಿಕ್ ಯೂನಿವರ್ಸ್ ಈಸ್ ನಾಟ್ ದೇರ್. ಏನಂತ ಹೇಳ್ತದ? ಹಿಂದಿತ್ತು, ಈಗಿತ್ತು, ಮುಂದೈತಿ ಎಲ್ಲ ಹೇಳೋದಲ್ಲ. ಈಗ ತೋರು ಹೊತ್ನಾಗ ಇಲ್ಲ ಅಂತ ಹೇಳ್ತದ. ಆ 2, 1, 11 ಮಂತ್ರ ಯಾವ್ದು ಅನ್ನೋದನ್ನ ಹೇಳ್ತೀರ? ಯಾರ ಕಠೋಪನಿಷತ್ ಐತಿ ಯಾರ ಕಡೆ? ಇಲ್ಲೇನು ಆ ವಾಕ್ಯ ಹೇಳಿಲ್ಲ ಅವರು. 2, 1, 11. If the world has really originated from Brahman, the Upanishads should have said that the real universe is there originating from Brahman. ಒಂದ್ ವೇಳೆ ನಿಜವಾಗಿ ಜಗತ್ತು ಬ್ರಹ್ಮನಿಂದ ಉತ್ಪತ್ತಿ ಆಗಿತ್ತಂದ್ರ, ನೋಡಪ್ಪ ಇದೇನ್ ಜಗತ್ತು ಐತಲ್ಲ ಇದು ನಿಜವಾದ ಜಗತ್ತು ಅಂತ ಹೇಳ್ತಿತ್ತು. ಇಟ್ ಡಸಂಟ್ ಸೇ ದಟ್, ಅದು ಹೇಳುವುದಿಲ್ಲ. ದೇರ್ ಫಾರ್ ದ ಒರಿಜಿನೇಷನ್ ಈಸ್ ಆಸ್ ದೋ ಒರಿಜಿನೇಷನ್. ಅದು ಸೃಷ್ಟಿ ಆದಂಗಾಗೈತಿ, ಆಗಿಲ್ಲ ಅಂತ ಅರ್ಥ. ಇಫ್ ದ ಕ್ರಿಯೇಷನ್ ಇಸ್ ರಿಯಲ್, ವೇದ ವಿಲ್ ನಾಟ್ ಹ್ಯಾವ್ ನೆಗೆಟೆಡ್ ಇಟ್. ಒಂದ್ ವೇಳೆ ಸೃಷ್ಟಿ ಅನ್ನೋದು ನಿಜನ ಇತ್ತಂದ್ರೆ ನೇತಿ ನೇತಿ ಅನ್ನುವಂಥದ್ದು ಏನ್ ಹೇಳ್ತದೆ? ನೇತಿ ನೇತಿ ಅಂತ 2 ಸಲ ಯಾಕೆ ಹೇಳಿದ್ ಗೊತ್ತೇನ್ರಿ? ನೇತಿ ನೇತಿ ಅಂತ ಬರ್ತದ. ನೇಹ ನಾನೇತಿ. ನೇತಿ ನೇತಿ ಅಂದ್ರೆ ಒಂದು ಸ್ಥೂಲ ಪ್ರಪಂಚ ಇಲ್ಲ ಅಂತ ಒಂದು ನೇತಿ, ಒಂದು ಸೂಕ್ಷ್ಮ ಪ್ರಪಂಚ ಇಲ್ಲ ಅಂತ 2ನೇ ನೇತಿ. ಅದು ಬೃಹದಾರಣ್ಯಕ ಉಪನಿಷತ್ತಾಗೂ ಬರ್ತದ. ಅದಕ್ಕ ಅದು ಮುಂದ ಅಲ್ಲುಗಳದ ಏನದ? ಸ್ಥೂಲ ಸೃಷ್ಟಿನೂ ಇಲ್ಲ, ಸೂಕ್ಷ್ಮ ಸೃಷ್ಟಿನೂ ಇಲ್ಲ, ಒಟ್ಟು ಸೃಷ್ಟಿನೇ ಇಲ್ಲ ಅಂತ ತಿಳ್ಕೊಂಡು ನೇತಿ ನೇತಿ ಅಂತ ಅಲ್ಲುಗಳದ ಉಪನಿಷತ್ತು. ಇಫ್ ದ ಕ್ರಿಯೇಷನ್ ಇಸ್ ರಿಯಲ್, ವೇದ ವಿಲ್ ನಾಟ್ ಹ್ಯಾವ್ ನೆಗೆಟೆಡ್ ಇಟ್. ಒಂದ್ ವೇಳೆ ಸೃಷ್ಟಿ ನಿಜಾನ ಇತ್ತಪ್ಪ ಅಂತಂದ್ರೆ ಆ ಉಪನಿಷತ್ತುಗಳು ಅದನ್ನ ನೇತಿ ನೇತಿ ಅಂತ ಅಲ್ಲುಗಳಿತಿದ್ದಿಲ್ಲ. ವೇದ ನೆಗೆಟ್ಸ್ ದ ಪ್ಲೂರಲಿಸ್ಟಿಕ್ ಯೂನಿವರ್ಸ್ ಅಂಡ್ ಸೋ ದ ಕ್ರಿಯೇಷನ್ ಮಸ್ಟ್ ಬಿ ಅಪರೆಂಟ್. ನೋಡ್ರಿ, ಸೃಷ್ಟಿ ಹೇಳ್ಬೇಕಾದ್ರೆ ಇನ್ನೊಂದು ಉದಾಹರಣೆ ಐತಿ. ಚಾಂದೋಗ್ಯ ಉಪನಿಷತ್ ಅಭ್ಯಾಸ ಮಾಡ್ತೀವಿ. ಅದ್ರಾಗ 3 ಭೂತಗಳನ್ನ ಹೇಳ್ರಿ. ಆಕಾಶ ಭೂತ, ವಾಯುಭೂತ ಹೇಳೇ ಇಲ್ಲ, ಒಮ್ಮಗಲೇ ಅಗ್ನಿಯಿಂದ ಚಾಲು ಮಾಡೈತಿ ಚಾಂದೋಗ್ಯ ಉಪನಿಷತ್. ಚಾಂದೋಗ್ಯದಾಗ 3 ಸೃಷ್ಟಿ ಆಗ್ಯಾವ. ಏನಂದ್ರ ಪರಮಾತ್ಮನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಅಂದ್ರೆ ಸ್ಥೂಲ ಭೂತಗಳ ಸೃಷ್ಟಿ ಅಷ್ಟ ಒಪ್ಪೈತ. ತೈತರಿಯ ಉಪನಿಷತ್ತು ಆ ಬ್ರಹ್ಮನಿಂದ ಮೊದಲ ಆಕಾಶ ಹುಡ್ತು, ಆಕಾಶದಿಂದ ವಾಯು ಹುಡ್ತು. ಈ ಆಕಾಶ ವಾಯುಗಳನ್ನು ಹೇಳಿದ ಮ್ಯಾಗ ಅಗ್ನಿ, ಜಲ, ಪೃಥ್ವಿಗೆ ಬರ್ತದೆ. ಅಲ್ಲಿ 5 ಭೂತಗಳ ಹೇಳ್ಯಾರ, ಇಲ್ಲೇ 2-3 ಭೂತ ಹೇಳ್ಯಾರ. ಯಾಕಂತ ವಿಚಾರ ಮಾಡೋದು ಬೇಡ ನಾವು. ಅಂದ್ರ ಅಲ್ಲಿ ಸೃಷ್ಟಿ ಆಗೈತೆ ಅಂತ ಹೇಳುವ ತಾತ್ಪರ್ಯ ಇಲ್ಲ. ಸೃಷ್ಟಿ ಆಗಿಲ್ಲ ಅಂತ ಹೇಳುವ ತಾತ್ಪರ್ಯ ಐತೆ ಹೊರತು, ಆಗಿತ್ತಂದ್ರೆ ಎಲ್ಲಾ ಉಪನಿಷತ್ನಾಗ 5 ಭೂತಗಳ ಸೃಷ್ಟಿಯನ್ನೇ ಹೇಳ್ಬೇಕಾಗಿತ್ತು. ಹಂಗ ಹೇಳುವುದಿಲ್ಲ. ಆದ್ದರಿಂದ ಇದು ಮೀಮಾಂಸದಾಗ ಏನ್ರಿ, ನಮ್ಮ ಗುರುಗಳು, ನಮ್ಮ ಮತಾಚಾರ್ಯರು ಇದನ್ನ ವಿಚಾರ ಮಾಡಿ ಇದರ ಆಳವಾದ ಅರ್ಥ ಏನು ಅಂತ ತಿಳ್ಕೊಂಡು ನಮಗೆ ಹೇಳಿಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ಕೋಟಿಂಗ್ ದ ಎಂಟೈರ್ ಮಂತ್ರ, ಗೌಡಪಾದ ಈಸ್ ಕೋಟಿಂಗ್ ಓನ್ಲಿ 2 ವರ್ಡ್ಸ್, ನೇಹ ನಾನಾ. ನೇಹ ನಾನಾ ಅನ್ನುವಂಥದ್ದು ಕಠೋಪನಿಷತ್ನಾಗಿನ ಮಂತ್ರದಾಗ ಐತಂತ ನೋಡ್ರಿ. ದಿಸ್ ಈಸ್ ಕ್ಲೂ ನಂಬರ್ 1 ಫಾರ್ ಅಪರೆಂಟ್ ಒರಿಜಿನೇಷನ್. ಅಂದ್ರ ಇದು ಒಂದೇನು ಸುಳುವು. ಎಲ್ಲಿದು? ಕಠೋಪನಿಷತ್ತು 2, 1, 11ನೇ ಮಂತ್ರ. ನಾ ತೆಗೆದ ಬಿಡ್ತೇನೆ ಅಂದ್ರೆ ಅದು ಮಂತ್ರ ಇಲ್ಲಿ ಐತೆನ, ಇಲ್ಲಿ ಭಾಷೆ ಒಳಗೆ ಕೊಟ್ಟ ಇಲ್ಲಿ ಐತ್ ನೋಡ್ರಿ. 2, 1 ನೇಹ ನಾನಾಸ್ತಿ ಕಿಂಚನ. 2, 1, 11 ಕಠೋಪನಿಷತ್ತಾಗ ಐತ್ ನೋಡ್ರಿ ಮಂತ್ರ. ಮುಂದೆ 2ನೇ ಕ್ಲೂ ಎಲ್ಲಿಂದ ತಗೊಂಡ್ಬಂದಾರ ಇವರು? ಬೃಹದಾರಣ್ಯಕ ಉಪನಿಷತ್ತು. ಅದನ್ನು ನಾವಿನ್ನ ಅಭ್ಯಾಸ ಮಾಡಿಲ್ಲ. ಅದು ನಾವು 10ನೇ ಉಪನಿಷತ್ತು ಅಂತ ಅಭ್ಯಾಸ ಮಾಡೋದೇ. ಇದು 6ನೇ ಉಪನಿಷತ್ತು ನಾವು ಮಾಡ್ತಾ ಇರೋದು. ಸೊ ಲೆಟ್ ಇಟ್ ಬಿ ಅಂಡರ್ಸ್ಟುಡ್ ಸೇಸ್ ದಿ ಗ್ರೇಟ್ ಋಷಿ. ಆ ಒಂದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಋಷಿಗಳು ಏನಂತಾರಂದ್ರ, ಲೆಟ್ ಇಟ್ ಬಿ ಅಂಡರ್ಸ್ಟುಡ್, ನೀವು ಸೃಷ್ಟಿನ ಇದು ಗೌಣ ಸೃಷ್ಟಿ ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾನಲ್ಲ ಋಷಿ. ದಟ್ ದ ಮಾಸ್ಟರ್ magician who can be called great Mayavi, the supreme being who is designated here as Indra, the lord of all being, appears in such a manifold forms that is impossible for the physical eyes to connect the forms with the circumstances in which they are really placed. ಬೃಹದಾರಣ್ಯಕ ಉಪನಿಷತ್ತಿನೊಳಗ ಋಷಿಗಳು ಏನ್ ಹೇಳ್ತಾರ ಅಂತಂದ್ರ, ಸೃಷ್ಟಿ ಆಗೇತಿ, ಸೃಷ್ಟಿಗೆ ಒಬ್ಬ ಮಾಯಾವಿ ಅದಾನ, ಅವನೇ ಇಂದ್ರ ಅದಾನ ಅಂತ ತಿಳ್ಕೊಂಡು ಕಲ್ಪನಾ ಮಾಡಿ ಹೇಳಾಗತ್ತದ ಉಪನಿಷತ್ತು ಅಂತ ಹೇಳ್ತಾರ.
ಮತ್ತ ಅದು ಕಣ್ಣಿಗೆ ಕಾಣಂಗಿಲ್ಲ. ಸೃಷ್ಟಿಯಾಗಿದ್ದು ಯಾರಿಗೆ ಕಣ್ಣಿಗೆ ಕಾಣೈತೇನ್ರಿ? ಗಡಿಗೆ ತಯಾರು ಮಾಡೋದು ನೋಡಿರಿ ಕುಂಬಾರನ, ವಾಚ್ ತಯಾರು ಮಾಡೋದು ನೋಡಿರಿ, ಟೈಟಾನ್ ವಾಚ್ ಅಥವಾ ಮತ್ತೆ ಯಾವ್ಯಾವ ವಾಚ್ ಅದಾವ ನೋಡ್ರಿ ಕಂಪ್ನಿಯು ತಯಾರು ಮಾಡ್ತಾರಲ್ಲ ನೋಡಿರಿ. ಸೃಷ್ಟಿ ತಯಾರು ಮಾಡೋದು ಯಾರು ನೋಡಿರಿನ? ಭಗವಂತ ಕುತ್ಕೊಂಡು ಮಣ್ಣು ತಗೊಂಡಾಗ್ಲಿ ಏನಾರ ಒಂದು ತಗೊಂಡು ಗಡಿಗೆ ತಯಾರು ಮಾಡಿದಂಗ ಕುಂಬಾರ ಭಗವಂತ ಏನ್ ತಗೊಂಡಿದ್ದನ್ ತಯಾರು ಮಾಡಿದಾರಿ ಸೃಷ್ಟಿನ? ಯಾರಿಗಾರ ಗೊತ್ತೈತೇನು? ಇಲ್ಲ. ಮಾಯೆ ಅಲ್ಲ, ಕಲ್ಪಿತ ಐತೆ ಅಂತ. ಮಾಯೆಯಿಂದ ಕಲ್ಪಿತ ಸೃಷ್ಟಿ ಅದ. ನೀವ್ ಹೆಂಗ ಸ್ವಪ್ನದಾಗ ಏನ್ ತಗೊಂಡು ಸ್ವಪ್ನದಾಗ ಸಾಮಾನು ತಯಾರು ಮಾಡಿರಿ? ಏನೂ ಇಲ್ಲ. ನೀನೇ ನಿಮಿತ್ತ ಕಾರಣ, ನೀನೇ ಉಪಾದಾನ ಕಾರಣ. ಮಣ್ಣು ಆದವನು ನೀನ, ಕುಂಬಾರ ಆದವನು ನೀನ ಸ್ವಪ್ನದಾಗ. ಹಂಗ ಭಗವಂತ ತಾನೇ ತನ್ನಿಂದನ ಇದನ್ನ ಸೃಷ್ಟಿ ಮಾಡ್ಯಾನ. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಸ್ವಲ್ಪ ತಿಳ್ಕೊಬೇಕ್ರಿ. ಭಿನ್ನ ನಿಮಿತ್ತ ಉಪಾದಾನ ಕಾರಣ ಗೊತ್ತದ ನಮಗ. ಗಡಿಗೆ ತಯಾರಾಗಬೇಕಾದ್ರ ಮಣ್ಣು ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ ಅದಾನ. ಈ ಸೃಷ್ಟಿ ಆಗು ಮುಂದ ಉಪಾದಾನ ಕಾರಣನು ಪರಮಾತ್ಮನ ಅದಾನ, ನಿಮಿತ್ತ ಕಾರಣನು ಪರಮಾತ್ಮನ ಅದ. ಬ್ರಹ್ಮನ್ ಮಲ್ಟಿಪ್ಲೈಸ್ ಇಂಟು ಮೆನಿ ಥ್ರೂ ಮಾಯಾಶಕ್ತಿ. ಮಾಯಾಶಕ್ತಿಯಿಂದ ಇದ್ದಂತ ಬ್ರಹ್ಮ ಒಬ್ಬನೇ ಬ್ರಹ್ಮ ಜಗತ್ತಾಗಿ ತೋರಾಗತ್ತಾನ. ಇಟ್ ಪ್ರೊಡ್ಯೂಸಸ್ ದಿಸ್ ಯೂನಿವರ್ಸ್ ಥ್ರೂ ಮಾಯಾಶಕ್ತಿ. ಈ ಸೃಷ್ಟಿಯನ್ನ ಮಾಯೆಯಿಂದ ಉತ್ಪತ್ತಿ ಆಗ್ಯದ, ಕಲ್ಪಿತವಾಗಿ ಉತ್ಪತ್ತಿ ಆಗ್ಯದ, ವಾಸ್ತವಿಕವಾಗಿ ಆಗಿಲ್ಲ. ಮಾಯಾ ಈ ಜನರಲಿ ಯೂಸ್ಡ್ ಇನ್ ದ ಮೀನಿಂಗ್ ಆಫ್ ಮ್ಯಾಜಿಕ್. ಈ ಮಾಯೆ ಅನ್ನುವಂತ ಶಬ್ದವನ್ನ ಜಾದು ಅನ್ನುವಂತ ಶಬ್ದದಾಗ ಉಪಯೋಗ ಮಾಡ್ಯಾರ ಇಲ್ಲಿ. ಜಾದೂಗಾರ ಜಾದು ತಯಾರು ಮಾಡ್ತಾನಲ್ರಿ. ಏನ್ ಮಾಡ್ತಾನವ? 2000 ನೋಟ ತಯಾರು ಮಾಡ್ತಾನ. ಮತ್ತೆ 2000 ನೋಟ್ ತಯಾರು ಮಾಡಿದ್ರೆ 50 ರೂಪಾಯಿ 10 ರೂಪಾಯಿ ಹಾಕ್ರಿ, ಭಿಕ್ಷೆ ಹಾಕ್ರಿ ಅಂತ ಯಾಕೆ ಅನ್ಬೇಕು? ಅದ ಮಾಯಾದ ನೋಟ್ 2000 ನೋಟ್ ತಯಾರು ಮಾಡ್ಕೊಂಡು ಸಾಮಾನು ಖರೀದಿ ಮಾಡಕ್ ಹೋಗ್ಬೇಕು ಪೇಟೆಗೆ. ಮಾಯಾದ ನೋಟ್ ತಯಾರು ಮಾಡ್ಕೊಂಡು ಪೇಟೆಗೆ ಹೋಗಿ ಸಾಮಾನು ತಗೊಂಡ್ಬಂದು ಉಣ್ಬೇಕು. ಇಲ್ಲಿ ಜಂತ್ರ ಮಂತ್ರ ಈ ಮಾಯಾ ಯಾಕೆ ಮಾಡ್ಬೇಕು? ಅವ ಜಾದು ಆಟ ಯಾಕೆ ತೋರಿಸ್ಬೇಕು? ವಿಚಾರ ಮಾಡಿವೇನ್ರಿ ನಾವೊಮ್ಮೆ? ಖರೆ ಇತ್ತಂದ್ರ ಹೊರಗೆ ಬರ್ತಿಲ್ರಿ, ಮನೆಗೆ ಮಾಡ್ಕೊತಿದ್ರಿ ಎಲ್ಲ. ಅವ್ ನೋಡ್ ಖರೆ ಇದ್ವು ಅಂದ್ರ ಅವ ಮನ್ಯಾಗ ಕುತ್ಕೊಂಡು ಮಾಡಿ ಆರಾಮ್ ಸಂತಿ ಮಾಡ್ಕೊಂಡು ಆರಾಮ್ ಇರ್ತಿದ್ದ. ಇಲ್ಲಿ ಬಿಸಿಲಾಗ ಬಂದು ನಿಮ್ ಮುಂದೆ ಅವ ಜಾದು ಯಾಕೆ ಮಾಡ್ಬೇಕಾಗೈತ್ರಿ? ದೊಡ್ಡದೊಂದು ರೂಮ್ ಹಿಡ್ಕೋಬೇಕು, ಪ್ರಚಾರ ಮಾಡ್ಬೇಕು. ಜಾದೂಗಾರ ಬಂದಾರ ಬರ್ರಿ ಹುಬ್ಬಳ್ಳಿಯಾಗ ಅಂತಿಕೊಂಡು ಟಿಕೆಟ್ ಹಂಚ್ಬೇಕು, ಎಲ್ಲರಿಗೂ ಪಗಾರ ಕೊಟ್ಟು ಯಾಕೆ ಮಾಡ್ಬೇಕು? ಮನ್ಯಾಗನ ಒಂದು 1000 ನೋಟ್ 2000 ನೋಟ್. ಈಗಂತೂ ಎಲ್ಲ ಬ್ಯಾನ್ ಆಗ್ಯಾವ. 500 ನೋಟ್ ದಬಾಯಿಸಿ ಮಾಡ್ಬಿಡು ಪ್ರಿಂಟ್. ಜಾದು ಯಾಕೆ ಮಾಡ್ಬೇಕು? ಇದಕ್ಕೆ ಉಪನಿಷತ್ತು ಜಾದೂದಿಂದ ಆಗೈತಿ ಸೃಷ್ಟಿ ಅಂತ ಹೇಳ್ತದೆ. ವಾಟ್ ಎವರ್ ಮ್ಯಾಜಿಕಲಿ ಹ್ಯಾಪನ್ಸ್ ಡಸಂಟ್ ರಿಯಲಿ ಹ್ಯಾಪನ್. ಇದು ಮಾತ್ರ ಬಂಗಾರ ಅಂತ ಮಾತು. ಜಾದೂದಿಂದ ಯಾವ್ದು ಸೃಷ್ಟಿ ಆಗೈತಲ್ಲ ಅದು ಯಥಾರ್ಥ ಸೃಷ್ಟಿ ಅಲ್ಲ. ಕಣ್ಕಟ್ ಅಂತಾರದು. ಎಲ್ಲೇ ಇರ್ತೈತಿ ಅದನ್ನ ತೋರಿಸ್ತಾರ. ನಿಮ್ಗೆ ತೆಗದವ ಹವಾದಾಗಿನ ತೆಗದಂಗ ತೋರಿಸ್ತಾನ. ಎಲ್ಲೇ ಇಟ್ಟಿರ್ತಾನವ ಅಲ್ಲೇ ನಿಮ್ ಕಣ್ಣಿಗೆ ಕಣ್ಕಟ್ ಮಾಡಿರ್ತಾನ. ನಿಮ್ಗೆ ಅವ ಖರೇನ ನೋಟ್ ಇಟ್ಕೊಂಡಿರ್ತಾನ, ಅದನ್ನ ಸೃಷ್ಟಿ ಮಾಡಿದ ಅಂತ ತೋರಿಸ್ತಾನ ನಿಮಗ್. ತಿಳಿತೇನ್ರಿ? ಇನ್ ದಕ್ಷಿಣಾಮೂರ್ತಿ ಸ್ತೋತ್ರಂ ವಿ ಸಿ ಒನ್ ಲೈನ್ ಇನ್ ಸೆಕೆಂಡ್ ವರ್ಸ್. ದಕ್ಷಿಣಾಮೂರ್ತಿ ವಾಕ್ಯದಾಗ ಒಂದು ಶ್ಲೋಕ ಬರ್ತೈತಿ. ಏನಂತ ಹೇಳ್ತಾರ? To him who like a magician or even like a great yogin displays by his willpower this universe. This is number 2. ದಕ್ಷಿಣಾಮೂರ್ತಿ ಒಳಗೂ ಒಂದು ಶ್ಲೋಕ ಬರ್ತದೆ. ಈ ಜಗತ್ತಿನ ಸೃಷ್ಟಿ ಮಾಡುವತ್ನಾಗ ಪರಮಾತ್ಮ ಜಾದೂ ತಾರದಿಂದ ಈ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತದ ದಕ್ಷಿಣಾಮೂರ್ತಿ ಸ್ತೋತ್ರ. ಹಂಗಾರೆ ಮತ್ತೆ 3ನೇದು ನಿಮಗ ಸುಳು ಎಲ್ಲಿ ಸಿಕ್ಕೈತ್ರಿ ಅಂದ್ರ ಪುರುಷ ಸೂಕ್ತದಾಗ ಸುಳು ಸಿಕ್ಕೈತಿ. ಪುರುಷ ಸೂಕ್ತದಾಗ ಅಜಾಯಮಾನೋ ಬಹುಧಾ ವಿಜಾಯತೆ ಅನ್ನುವಂಥದ್ದು ಹೇಳ್ಯಾರ ನೋಡ್ರಿ. ಇನ್ ದಿಸ್ ಲೈನ್ ಫ್ರಾಮ್ ದಿ ಪುರುಷ ಸೂಕ್ತ. ದಿಸ್ ಮೀನ್ಸ್ ದಟ್ ಭಗವಾನ್ ಪ್ರೊಡ್ಯೂಸ್ ದ ವರ್ಲ್ಡ್ ವಿದೌಟ್ ಆಕ್ಚುಲಿ ಪ್ರೊಡ್ಯೂಸಿಂಗ್. ಭಗವಂತ ಜಗತ್ತಿನ ಸೃಷ್ಟಿ ಮಾಡಿಲ್ಲ ಅಂದ್ರೂ ಮಾಡ್ಯಾನ. ಅಂದ್ರ ಯಥಾರ್ಥವಾಗಿ ಮಾಡಿಲ್ಲ, ಕಲ್ಪಿತವಾಗಿ ಮಾಡ್ಯಾನ. ವಿತೌಟ್ ಮಲ್ಟಿಪ್ಲೈಯಿಂಗ್ ಇನ್ ಟು ಪ್ಲೂರಲಿಟಿ ಭಗವಾನ್ ಮಲ್ಟಿಪ್ಲೈಸ್. ಭಗವಂತ ತಾನೇ ಅನೇಕವಾಗಿ ತೋರ್ಯಾನ. ಇರದಂತ ಒಬ್ಬ ಭಗವಂತನ ಅನೇಕವಾಗಿ ತೋರ್ಯಾನ. ದಿಸ್ ಈಸ್ ಪಾಸಿಬಲ್ ಓನ್ಲಿ ಬೈ ಸೀಮಿಂಗ್ ಮಲ್ಟಿಪ್ಲಿಕೇಶನ್ ಥ್ರೂ ಮಾಯಾಶಕ್ತಿ, ಲೈಕ್ ಎ ಡ್ರೀಮ್ ಬೈ ನಿದ್ರಾಶಕ್ತಿ.
ನಿದ್ರೆಯಲ್ಲಿ ಅನೇಕ ವಸ್ತುಗಳು ಹೆಂಗ್ ಕಾಣ್ತಾವೋ ಅಲ್ಲಿ ನಿಜವಾಗಿ ಇರುವಂತ ವಸ್ತು ಬ್ರಹ್ಮವೇ ಇದೆ. ಅದೇ ಬ್ರಹ್ಮವೇ ಅನೇಕ ವಸ್ತುಗಳಾಗಿ ಹೆಂಗ ಸ್ವಪ್ನದಲ್ಲಿ ತೋರ್ತದೆಯೋ ಅದೇ ರೀತಿ ಜಾಗೃತದಲ್ಲಿ ಈಶ್ವರನ ಮಾಯೆಯಿಂದ ಇದು ಅನೇಕವಾಗಿ ತೋರಾಗತ್ತದ. ಅವ ಬ್ರಾಹ್ಮಣ, ಇವ ಕ್ಷತ್ರಿಯ, ಇವ ವೈಶ್ಯ, ಇವ ಶೂದ್ರ, ಅವ ಶ್ರೇಷ್ಠ, ಇವ ಕನಿಷ್ಠ, ಅವ ಕಪ್ಪು, ಇವ ಬಿಳುಪು, ಅವ ಗಿಡ್ಡ, ಇವ ಎತ್ತರ, ಅವ ಚಲೋ, ಇವ ಕೆಟ್ಟ, ಹಿಂಗ ನಡೆದದ. ಆದ್ರೆ ತೋರಿದ್ದೆಲ್ಲ ಒಂದೇ ಬ್ರಹ್ಮ. By using the word Mayaya, Gaudapada reminds us the verse of Bhagavad Gita, which conveys a similar idea. ಮಾಯೆ ಅನ್ನುವಂತ ಶಬ್ದ ಹೋಗುತ್ತೇನೆ ಭಗವದ್ಗೀತಾದಾಗಿನೂ ತಗೊಂಬಂದಾನ ಭಗವಂತ ಕೃಷ್ಣನು ಇದನ್ನ ಉಪಯೋಗ ಮಾಡ್ಯಾನ. ಎಲ್ಲಿ 4ನೇ ಅಧ್ಯಾಯ ಎಷ್ಟನೇ ಶ್ಲೋಕ? 6ನೇ ಶ್ಲೋಕ ಐತಿ, ಇಲ್ಲೇ ಐತಿ ಭಗವದ್ಗೀತೆ, ಅದ ಬಂತು. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತ್ಯಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯಾ. ತಾನು ಜನ್ಮರಹಿತನು ಅವನಾಶಿಯಾಗಿದ್ದರೂ ಕೂಡ, ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ಕೂಡ, ನನ್ನ ಪ್ರಕೃತಿಯನ್ನು ಅಧೀನ ಮಾಡಿಕೊಂಡು ನನ್ನ ಯೋಗ ಮಾಯೆಯಿಂದ ನಾನೇ ಪ್ರಕಟನಾಗುತ್ತೇನೆ, ಜಗತ್ ರೂಪದಿಂದ ಪ್ರಕಟನಾಗುತ್ತೇನೆ. ಬಹಳ ಸ್ಪಷ್ಟ ಕೂಡ ನೋಡ್ರಿ ಭಗವದ್ಗೀತೆಯವರು 4ನೇ ಅಧ್ಯಾಯ 6ನೇ ಶ್ಲೋಕ. ಅಲ್ಲಿ ಯೋಗ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರಲ್ರಿ? ಹಾ, ನನ್ನ ಯೋಗ ಮಾಯೆ, ಯೋಗ ಮಾಯೆ. ಹಾ, ಯೋಗ ಅಂತ. ಹ್ಮ್ ಮಾಯಾ ಅಂತ ತಗೊಂಡ್ಬಿಡ್ರಿ, ಮತ್ ಯೋಗಕ್ಕೆ ಹೋಗಕ್ ಹೋಗ್ಬೇಡ್ರಿ. ಹಾ, ಯೋಗ ಮಾಯ ಅಂತ ಮತ್ತೆ ಕೃಷ್ಣ says, even though I am unborn, I am born. ಕೃಷ್ಣ ಹೇಳ್ತಾನ, ನಾ ಹುಟ್ಟಿಲ್ಲ ಅಂದ್ರು ಹುಟ್ಟೇನಿ. ದಿಸ್ ಈಸ್ ನಾಟ್ ಲಾಜಿಕಲ್ ಪಾಸಿಬಲ್. ಅಲ್ರಿ, ತರ್ಕದಿಂದ ಹಿಂಗ ಸಾಧ್ಯತೆ ಏನಿದು? ನಾ ಹುಟ್ಟಿಲ್ಲ ಅಂದ್ರು ಹುಟ್ಟೇನಿ ಸಾಧ್ಯತೆ ತರ್ಕದಿಂದ ಸಾಧ್ಯವೇ ಇಲ್ಲ. ತರ್ಕ ಬುದ್ಧಿಯವರಿಗೆ ಅದಕ್ಕೆ ತಿಳಿಯಂಗಿಲ್ಲ ಶಾಸ್ತ್ರ. ನೈಯಾಯಿಕರು, ವೈಶೇಷಿಕರು ತರ್ಕ ಬುದ್ಧಿ ಉಳ್ಳವರು ಬಹಳ ಶಾಡ್ಯಾರು. ನೈಯಾಯಿಕರು ತುಪ್ಪ ತಿಂತೇನೆವು, ಈಗಿನ ವಿಜ್ಞಾನಿಗಳು ನೋಡ್ರಿ. ಆದ್ರೆ ಇದು ತಿಳಿಯಂಗಿಲ್ಲ, ಇದು ತಿಳಿಯಂಗಿಲ್ಲ. This is not logical possible. The only way of explaining is that even though I am not born, I am seemingly born through Maya Shakti. ನಾ ಹುಟ್ಟಿಲ್ಲ ಅಂದ್ರು ಹೆಂಗ್ ಹುಟ್ಟೇನಂದ್ರೆ ಮಾಯಾಶಕ್ತಿಯಿಂದ ಅನೇಕವಾಗಿ ಹುಟ್ಟೇನಿ. ನಾ ಒಬ್ನ ಇದ್ದೇನೆ, ತುರಿಯನೇ ಇದ್ದೇನೆ, ಶರೀರ ಆಗಿ ತೋರಾಗತ್ತೇನಿ. ತುರಿಯನೇ ಇದ್ದೇನಿ, ಮೊಬೈಲ್ ಆಗಿ ತೋರಾಗತ್ತೇನಿ. ತುರಿಯನೇ ಇದ್ದೇನಿ, ಪುಸ್ತಕ ಆಗಿ ಕಾಣಾಗತ್ತದ. ತುರಿಯನೇ ಇದ್ದೇನಿ, ಫ್ರಿಜ್ ಆಗಿ ಕಾಣಾಗತ್ತದ. ತುರಿಯನೇ ಇದ್ದೇನಿ, ಟಿವಿ ಆಗಿ ಕಾಣಾಗತ್ತದ. ತುರಿಯನ ಅದೇನಿ, ಹೆಂಡತಿ ಶರೀರ ಆಗಿ ಕಾಣಾಗತ್ತೈತಿ, ಮಕ್ಕಳ ಶರೀರ ಆಗಿ ಕಾಣಾಗತ್ತದ. ತುರಿಯನ ಅದೇನಿ, ಗುಡ್ಡ, ಪರ್ವತ, ನದಿ, ವನ, ಸಮುದ್ರ, ಗುಡಿ, ಗುಂಡಾರ ಆಗಿ ಕಾಣಾಗತ್ತದ. ಇದ್ದಂತ ಬ್ರಹ್ಮ ವಸ್ತು ಒಂದಾದ, ನಮಗ ಹಂಗ ಕಾಣಾಗತ್ತ ಅಂತ ಮಾತ್ರ. ದಿಸ್ ಈಸ್ ಕ್ಲೂ ನಂಬರ್ 3. ಇದು ಸುಳಿವು ನಂಬರ್ 3. ಸುಳಿವು 1, ಸುಳಿವು 2, ಸುಳಿವು 3 ಹಿಂಗ್ ಕೊಡ್ಬೋಂತ ಇದನ್ನ ಹೇಳಿದ್ರು. ಈಗ 25ನೇ ಮಂತ್ರಕ್ಕೆ ಬರೋದು. ಸಂಭೂತೆ ಅಪವಾದಾಶ್ಚ ಸಂಭವ ಪ್ರತಿಸಿದ್ಧ್ಯತೆ ಕೋ ನೈನಂ ಜನಯೇದೇತಿ ಕಾರಣಂ ಪ್ರತಿಶಿಷ್ಯ ಸಿದ್ಧ್ಯತೆ. ಸಂಭೂತಿಯನ್ನು ಅಲ್ಲಗಳಿದಿರುವುದರಿಂದಲೂ ಸಂಭವವನ್ನು ಇಲ್ಲವೆಂದಿರುತ್ತದೆ. ಈತನನ್ನು ಯಾವನು ತಾನೇ ಹುಟ್ಟಿಸಿಯಾನು ಎಂದು ಕಾರಣವನ್ನು ಇಲ್ಲವೆಂದಿರುತ್ತದೆ. ಕಾರ್ಯಕಾರಣವಿಲ್ಲ ಅಂತ ಅರ್ಥ. ಅರ್ಥ ಆತೇನ್ರಿ ಇದು? ಹೊಳೆ ನರಸೀಪುರದ ಭಾಷೆ. ಸಂಭೂತಿಯನ್ನು ಅಲ್ಲಗಳಿದಿರುವುದರಿಂದಲೂ ಸಂಭವವನ್ನು ಇಲ್ಲವೆಂದಿರುತ್ತದೆ. ತಿಳಿತಾ? ಯಾರು ಇವರು ನಮ್ಮ ದಿವ್ಯಾನಂದ್ರ ಅದಾರ? ದಿವ್ಯಾನಂದ್ರ ಇಲ್ಲ, ತಿಳಿದಿಲ್ಲ ಸರ್, ತಿಳಿದಿಲ್ಲ ಸರ್, ತಿಳಿದಿಲ್ಲ. ಸಂಭವ ಪ್ರತಿ ಸಿದ್ಧತೆ. ಸಂಭವ ಅಂತಂದ್ರೆ ಸೃಷ್ಟಿ ಅಂತ ಹಾಕೊಡ್ರಿ.
ಪ್ರತಿಷಿದ್ಧತೆ ಅಂತಂದ್ರೆ ಅಲ್ಲಗಳೆಯಲಾಗಿದೆ, ಸೃಷ್ಟಿಯನ್ನು ಅಲ್ಲಗಳೆಯಲಾಗಿದೆ. ಬರ್ಕೊಂಡ್ರೆ ತಿಳಿತೈತಿ, ಇಲ್ಲ ಅಂದ್ರೆ ತಿಳಿಯಂಗಿಲ್ಲ. ಸಂಭವಾಹ ಪ್ರತಿಷಿದ್ಧತೆ, ಸೃಷ್ಟಿಯನ್ನು ಅಲ್ಲಗಳೆಯಲಾಗಿದೆ. ಅಪವಾದಾತ್, ಅಲ್ಲಗಳೆಯುವಿಕೆಯಿಂದ, ಅಪವಾದ ಮಾಡ, ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ. ಅಪವಾದಾತ್ ಅಂದ್ರೆ ಅಪವಾದ ಪ್ರಕ್ರಿಯೆಯಿಂದ, ಸಂಭೂತೆ ಬೈ ಆಫ್ ದಿ ಹಿರಣ್ಯಗರ್ಭ, ಹಿರಣ್ಯಗರ್ಭನನ್ನು ಅಲ್ಲಗಳಲಾಗಿದೆ. ಕಾರಣಂ ಪ್ರತಿಷಿದ್ಧತೆ, ಕಾರಣವನ್ನು ಅಲ್ಲಗಳೆಯಲಾಗಿದೆ. ಇತಿ ಯಾವ ವಾಕ್ಯಗಳಿಂದ? ಕಹ ನು ಜನಯೇತ್ ಏನಂ, ಹೂ ಇಂಡಿಡ್ ವಿಲ್ ಕ್ರಿಯೇಟ್ ದಿಸ್ ಜೀವ, ಜೀವನನ್ನ ಸೃಷ್ಟಿ ಮಾಡಿದವ್ರು ಯಾರು ಅದಾರ ತೋರಿಸ್ಕೊಡ್ರಿ. ಜೀವನನ್ನ ಸೃಷ್ಟಿ ಮಾಡಿದವ್ರು ಯಾರು ನೋಡಿರೇನ? ವಾಚ್ ತಯಾರು ಮಾಡಿದ್ ನೋಡಿರಿ? ಎಲ್ಲ ವಾಚ್ ತಯಾರಾಕವ್ ಕಂಪ್ನ್ಯಾಗ, ಟೈಟನ್ ಕಂಪ್ನ್ಯಾಗ ಟೈಟನ್ ವಾಚ್ ತಯಾರಾಕವ್, HMT ಕಂಪ್ನ್ಯಾಗ HMT ವಾಚ್ ತಯಾರಾಕವ್. ಜಗತ್ತ ಸೃಷ್ಟಿಯಾಗಿದ್ ಯಾರು ನೋಡಿರೇನು? ಮತ್ತೆ ಸೃಷ್ಟಿಯಾಗಿದ್ದಂತ ಯಾಕೆ ಹೇಳ್ತೀರಿ? ಅನಾದಿ ಅಂತ ಹೇಳ್ಕೊಂಡು ಬಂದಾರಲ್ರಿ. ಅನಾದಿ ಅಂತ ಆದಿ ಹೇಳ್ತೀರಿ. ಪ್ರವೃತ್ತಿ ಅನಾದಿ. ಆದಿ ಎದಕ್ಕಿಲ್ಲವೋ ಅದು ಅನಾದಿ ಅಂತಾರ. ಮತ್ ಅನಾದಿ ಅಂತೀರಿ, ಸೃಷ್ಟಿ ಆಗೈತೆ ಅಂತೀರಿ, ಮತ್ ನಿಮ್ ಮಾತ ಒಂದಕ್ಕೊಂದು ವಿರೋಧ ಅದಾವಲ್ಲ ಅಂತಾರ. Moreover, the origination is negated by the negation of ಹಿರಣ್ಯಗರ್ಭ. ಹಿರಣ್ಯಗರ್ಭನ ಉತ್ಪತ್ತಿ ಆಗಿಲ್ಲ ಅಂತ ತಿಳ್ಕೊಂಡು ಈ ಉತ್ಪತ್ತಿ ಸೃಷ್ಟಿ ಪ್ರಕ್ರಿಯೆಯನ್ನ ಆಗಿಲ್ಲ ಅಂತ ಹೇಳಾಗತ್ತದ ಉಪನಿಷತ್ತು. ದ ಕಾಸ್ ಇಸ್ ನೆಗೆಟೆಡ್ ಬೈ ದ ಸ್ಟೇಟ್ಮೆಂಟ್. ಕಾರ್ಯಕಾರಣವಾದದಲ್ಲಿ ಕಾರಣ ಬ್ರಹ್ಮ ಅಂತ ಅನ್ನೋದನ್ನ ಅಲ್ಲಗಳೆಯಾಗತ್ತಾರ. ಹೂ ಇಂಡೀಡ್ ವಿಲ್ ಕ್ರಿಯೇಟ್ ದಿ ಜೀವ, ಇದವನು ಒಬ್ಬ ಬ್ರಹ್ಮ, ಅವ ಏನ್ ಹುಟ್ಟಿಸ್ತಾನ? ಬ್ರಹ್ಮ ಹುಟ್ಟೇ ಇಲ್ಲ. ಜೀವ ಆಗಿ ತೋರ ಅವ ಬ್ರಹ್ಮನೇ ಅದಾನ, ಜಗತ್ತಾಗಿ ತೋರದವನು ಬ್ರಹ್ಮನೇ ಅದಾನ. ನಿಮಗ್ ಭ್ರಮೆಯಿಂದ ಜಗತ್ತಾಗಿ ಕಾಣಾಗತ್ತದ, ಭ್ರಮೆಯಿಂದ ಜೀವ ಆಗಿ ಕಾಣಾಗತ್ತದ. ಭ್ರಮ ಒಂದು ಕಳ್ಕೊಂಡ್ ಬಿಡ್ರಿ, ಇದ್ದ ಪರಮಾತ್ಮನ ತೋರ್ತಾನ. ಇದ್ದಂತ ಪರಮಾತ್ಮ ತತ್ವ ತುರಿಯನೇ ಜಗತ್ತು ಆಗ್ಯಾನ, ಜೀವನೂ ಆಗ್ಯಾನ, ಈಶ್ವರೂ ಆಗ್ಯಾನ. ಒಂದ ಹೋಗಿ ಮೂರಾಗೈತ್ ನೋಡ್ರಿ. ಜಗತ್ತಾಗಿದ್ದು ಈ ಪರಮಾತ್ಮನ ತುರಿಯನೇ, ಜೀವ ಆಗಿದ್ದು ಪರಮಾತ್ಮನೇ ತುರಿಯನೇ. ಜಗತ್ತು ಜೀವ ಈಶ್ವರ ಆದವನು ಪರಮಾತ್ಮನ ತುರಿಯನೇ. ನಿರ್ಗುಣ ಪರಮಾತ್ಮನ ಅದಾನವ, ಸಗುಣ ಆದವನು ಅವನೇ, ಜಡ ಆದವನು ಅವನೇ, ಚಿತ್ ಜಡ ಆದವನು ಅವನೇ. ಜೀವ ಚಿತ್ ಜಡ, ಜಡ ಆದಂಥದ್ದು ಜಗತ್ತು. ಎಲ್ಲ ತಾನೇ ತಾನೇ ತಂದಾನ. ವಸ್ತು ಒಂದ್ ವೇಳೆ ನಿರ್ಮಾಣ ಆಗಿತ್ತಂದ್ರ ಕಾರ್ಯಕಾರಣ ಹೇಳ್ಬೋದಾಗಿತ್ತು. ವಸ್ತು ನಿರ್ಮಾಣ ಆಗೇ ಇಲ್ಲ, ಬ್ರಹ್ಮ ಹೆಂಗೆ ತಂಗದರಿ. ಆದ್ದರಿಂದ ಕಾರ್ಯಕಾರಣವನ್ನ ಒಪ್ಪುವುದಿಲ್ಲ. ವೇದಾಂತಿಗಳು ಕಾರ್ಯಕಾರಣವನ್ನ ಒಪ್ಪುವುದಿಲ್ಲ. ಕಾರಣಂ ಪ್ರತಿಷಿದ್ಧತೆ, ಕಾರಣವನ್ನು ಇಲ್ಲವೆಂದಿರುತ್ತದೆ. ಕಾರ್ಯವನ್ನು ಇಲ್ಲಂದ್ರೆ ಕಾರಣ ಇಲ್ಲ ಅನ್ನಕ್ ಬರಂಗಿಲ್ಲ. ಕಾರಣ ಆಗಿ ಉಳಿದಿಲ್ಲ, ಅವಾಗ ಐತದು ಕಾರಣ. ಕಾರ್ಯ ಇದ್ದಾಗ ಅದಕ್ಕೆ ಸಾಪೇಕ್ಷವಾಗಿ ಕಾರಣ ಅಂತೀವಿ. ಕಾರ್ಯನೇ ಇಲ್ಲಂದ್ರೆ ಕಾರಣ ಐತಿ, ಅದಕ್ಕೆ ಕಾರಣದ ಅನ್ನುವಂತ ಸ್ಥಾನಮಾನ ಹೋತು. ಈ ಹಂಗಾರೆ ಜಗತ್ತು ಇಲ್ಲ ಅಂತೀರಿ, ಆತ್ಮನೂ ಇಲ್ಲ ಅಂದ್ಬಿಡ್ರಲ್ಲ. ಅಲ್ಲಿ ಬರ್ತಾರ ಬಾಳ ಮಂದಿ ಶೂನ್ಯವಾದಿಗಳು, ಅಲ್ಲಿಗೆ ಬಂದ್ ನಿಂತಾರ್ರಿ. ಅಷ್ಟು ವಿಚಾರ ಮಾಡ್ಯಾರ. ಅವ್ರೇನು ಸಾಮಾನ್ಯರು ಅಂತಿಕೊಂಡ್ರೆ ಶೂನ್ಯವಾದಿಗಳು? ಬಾಬಾ ಬಾಬಾ ಬಾ, ಅವ್ರ ಏನಾದ್ರ ಏನೂ ಇಲ್ಲ ಅಂತ ಬಂದ್ ನಿಂತಾರ. ಏನೂ ಇಲ್ಲ ನಾವು, ನೀ ಯಾರು ಅಂತ ಕೇಳ್ರಿ. ನಾವು ಏನೂ ಇಲ್ಲ ಅಂತ ಹೇಳಾಗತ್ತಿಲ್ಲ, ನೀ ಯಾರು? ನಿನ್ನನ್ನ ನೀ ಎಲ್ಲಿ ಕಳ್ಕೊತೀನೋ? ಜಗತ್ತು ಇಲ್ಲ, ಜೀವನೂ ಇಲ್ಲ, ಈಶ್ವರ ಇಲ್ಲ, ನೀ ಹೇಳವ್ ನೀ ಯಾರು? ನೀ ತುರಿಯಾದಿ ನೋಡು. ಹಿಂಗ ಇದು 25ನೇ ಶ್ಲೋಕದ ಅರ್ಥವನ್ನ ಹೇಳ್ತಾರ. ಈಗ ಪ್ರಾರಂಭ ಮಾಡಿದ್ರೆ ಮುಗ್ದ, ಟೈಮ್ ಮುಗಿಯಾಕ ಟೈಮ್ ಹಿಡಿತದ. 10:58 ಆಗ್ಯದ. ಈ 25ನೇ ಶ್ಲೋಕದ ಅರ್ಥವನ್ನ ಮತ್ತೆ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.